ನೆಲದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳೆದೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್. ಲಿಸನ್ ಟು ಯೋರ್ ಹಾರ್ಟ್. ನಮಸ್ಕಾರ ಗ್ಲೋಬಲ್ ಕನ್ನಡಿಗರೇ, ಗುಡ್ ಮಾರ್ನಿಂಗ್ ಅಂಡ್ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿ ಚಾರ್ಜ್ ಆಗಿ ಬಂದ್ಬಿಟ್ಟಿದ್ದೀನಿ ಇವತ್ತು. ಸ್ಪ್ರಿಂಗ್ ಇಲ್ಲಿ US ಅಲ್ಲಿ ಎಲ್ಲಾ ಕಡೆ ಹಸಿರು, ವೈಲ್ಡ್ ಫ್ಲವರ್ಸು, ಒಂಥರ ಎನರ್ಜಿ ನಂದು ಸಖತ್ತಾಗಿ ಹೈ ಆಗೋಗಿದೆ. ಬೆಂಗಳೂರು ವಾಯ್ಸ್ ನ 337ನೇ ಸಂಚಿಕೆಗೆ ನಮ್ಮ ತಂಡದ ಸದಸ್ಯರಾದ ಗೋವರ್ಧನ್ ಗೌಡ, ರವಿ ಪಾಂಗಲ್, ಸುರೇಶ್ ಬಾಬು, ವಿನೋದ್ ಕುಮಾರ್, ತೇಜಸ್, ನಾಗರಾಜ್ ಹೆಗಡೆ, RJ ಅನು, RJ ರಮ್ಯಾ, RJ ದಿಲೀಪ್, ಹಾಗೆ ಒನ್ ಆಫ್ ಅವರ್ ನ್ಯೂಯೆಸ್ಟ್ ಮೆಂಬರ್ ಡೋಕಿ ಅವ್ರ ಕಡೆಯಿಂದ ವಾರ್ಮ್ ವೆಲ್ಕಮ್. ಮಾರ್ಚ್ ಮಂತ್ ನ ವಿಶೇಷತೆ ಏನು? ಜಗತ್ತಿನಾದ್ಯಂತ ವಿಮೆನ್ಸ್ ಹಿಸ್ಟ್ರಿ ಮಂತ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಬೆಂಗಳೂರು ವಾಯ್ಸ್ ಕಡೆಯಿಂದ ಕೂಡ ಈ ತಿಂಗಳ ಎಲ್ಲ ಎಪಿಸೋಡ್ ಅಲ್ಲಿ ಕೂಡ ವಿಮೆನ್ ಅಚೀವರ್ಸ್ ನ ಕರ್ಕೊಂಡ್ಬಂದು ನಿಮಗೆ ಪರಿಚಯ ಮಾಡಿಸ್ತಾ ಇದೀವಿ. ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ ನಾನು. ಸ್ನೇಹಿತರೆ, ಐ ವರ್ಕ್ ಫ್ರಮ್ ಹೋಮ್ ಮಂಡೇ ಟು ಫ್ರೈಡೆ. ಹಾಗೆ ಇವತ್ತಿನ ಶೋ ಕೂಡ ನನ್ನ ಹೋಮ್ ಆಫೀಸ್ ಇಂದ ಕಂಫರ್ಟಬಲ್ ಆಗಿ ತಗೋತಾ ಇದ್ದೀನಿ. ಬಟ್ ಇಮ್ಯಾಜಿನ್, ನಾಟ್ ಎವ್ರಿಬಡೀಸ್ ವರ್ಕ್ ಇಸ್ ಆಸ್ ಫ್ಯಾನ್ಸಿ ಆಸ್ ಇಟ್ ಸೌಂಡ್ಸ್. ನಂತರ ಐ ಆಮ್ ನಾಟ್ ಸೇಯಿಂಗ್ ನಮ್ದು ಈಸಿ ಲೈಫ್ ಅಂತ, ಬಟ್ ಇಮ್ಯಾಜಿನ್ ದ ವರ್ಕ್ ದಟ್ ಯು ಹ್ಯಾವ್ ಟು ಪುಟ್. ಆಚೆ ಫಾರ್ಮ್ಗೆ ಹೋಗಿ ಕೆಲಸ ಮಾಡೋದು ಎಷ್ಟು ಕಷ್ಟ ಇದೆ ಬಿಸಿಲಲ್ಲಿ. 24/7 ಯು ಹ್ಯಾವ್ ಟು ಬಿ ವೆರಿ ಆನ್ ಟಾಪ್ ಆಫ್ ಥಿಂಗ್ಸ್ ಅಂದ್ರೆ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಒಂದು ನಾಣ್ಣುಡಿಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರು ಅತಿಶಯ ಆಗಲ್ಲ. ನಮ್ಮ ಜೊತೆ ಇದ್ದಾರೆ ಶ್ವೇತಾ ಹಾಗೂ ದಿವ್ಯಾ. ಶ್ವೇತಾ ಮತ್ತೆ ದಿವ್ಯಾ, ದೇ ಸ್ಟಾರ್ಟೆಡ್ ದಿಸ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ. ಒಂದು ವೆಂಚರ್ ನ ಸ್ಟಾರ್ಟ್ ಮಾಡಿದ್ದಾರೆ, ಐಸಿರಿ ಫಾರ್ಮ್ಸ್ ಅಂತ. ಎಷ್ಟು ಫ್ಯಾನ್ಸಿಯಾಗಿ ಕೇಳುತ್ತೆ, ಬಟ್ ದ ರಿಯಾಲಿಟಿ ಇಸ್ ಫಾರ್ ಫ್ರಮ್ ದಿಸ್. ಅವ್ರ ಬಾಯಿಂದನೇ ನಾವು ಏನಿದು, ಹೆಂಗೆ ಇದು ಸ್ಟಾರ್ಟ್ ಆಯ್ತು ಅಂತ ಒಂದು ಸ್ಟೋರಿನ ಕೇಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪರಿಚಯ. ದಿವ್ಯಾ ಅವರು ಏನ್ ಹೇಳಿ, ಒನ್ ಆಫ್ ದ ಇನ್ಸ್ಪೈರಿಂಗ್ ವಿಮೆನ್. ನಾನು ಅವ್ರ ಬಗ್ಗೆ ಸ್ವಲ್ಪ ಕೇಳಿದೆ, ಬಟ್ ಅಷ್ಟರಲ್ಲೇ ತುಂಬಾ ಇನ್ಸ್ಪೈರ್ ಆಗೋಯ್ತು. ಒಂಥರ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರು. ಸಮಾಜಕ್ಕೆ ಏನಾದ್ರೂ ವಾಪಸ್ ಕೊಡ್ಬೇಕು, ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ವೆಂಚರ್ ನ ಸ್ಟಾರ್ಟ್ ಮಾಡಿ ಬಹಳ ಸಕ್ಸಸ್ಫುಲ್ ಆಗಿ ಐಸಿರಿ ಫಾರ್ಮ್ಸ್ ನ ನಡೆಸ್ತಾ ಇದ್ದಾರೆ. ಹೈನುಗಾರಿಕೆಯಲ್ಲಿ ಬಲವಾದ ಆಸಕ್ತಿನ ಹೊಂದಿದ್ದಾರೆ. ವಾರ್ಮ್ ವೆಲ್ಕಮ್ ಟು ದಿವ್ಯಾ. ಅವ್ರ ಬಗ್ಗೆ ನಾನು ಸ್ವಲ್ಪ ಕಮ್ಮಿನೇ ಹೇಳಿದೀನಿ, ಯಾಕೆಂದ್ರೆ ನೀವೇ ಅವರ ಅಚೀವ್ಮೆಂಟ್ಸ್ ನ ಕೇಳ್ಬೋದು ಈ ಕಾನ್ವರ್ಸೇಷನ್ ಅಲ್ಲಿ. ಹಾಗೆ ಶ್ವೇತಾ ಅವ್ರು ಕೂಡ ನಮ್ ಜೊತೆ ಇದ್ದಾರೆ. ಶ್ವೇತಾ ಅವ್ರಿಗೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಬಹಳ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇದೆ. ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಆ ಎಕ್ಸ್ಪೀರಿಯನ್ಸ್ ನ ಐಸಿರಿ ಫಾರ್ಮ್ಸ್ ನಲ್ಲಿ ತಗೊಂಡ್ ಬಂದು ಬಹಳ ಯಶಸ್ವಿಯಾಗಿ ಕಾರ್ಯಗತಗೊಳಿಸ್ತಾ ಇದ್ದಾರೆ ಐಸಿರಿ ಫಾರ್ಮ್ಸ್ ನ. ಅವ್ರು ಕೂಡ ವಾರ್ಮ್ ವೆಲ್ಕಮ್. ಹೆಲೋ ಶ್ವೇತಾ, ಹೆಲೋ ದಿವ್ಯಾ, ವೆಲ್ಕಮ್ ಟು ಬೆಂಗಳೂರು ವಾಯ್ಸ್. ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ವೀಕೆಂಡ್? ನಡೀತಾ ಇದೆ. ವೀಕೆಂಡ್ ಇಸ್ ಲುಕಿಂಗ್ ವೆರಿ ಎಕ್ಸೈಟಿಂಗ್. ಥ್ಯಾಂಕ್ಸ್ ಟು ಯು ಗೈಸ್ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ. ವಿ ಆರ್ ರಿಯಲಿ ಎಕ್ಸೈಟೆಡ್ ಟು ಬಿ ಆನ್ ಯೋರ್ ಶೋ. It definitely ನಮಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಟು ಅಂಡರ್ಸ್ಟ್ಯಾಂಡ್ ನ್ಯೂ ವ್ಯೂವರ್ಸ್ ಅಂಡ್ ಆಲ್ಸೋ ಶೇರ್ ಅವರ್ ಜರ್ನಿ. ಬಿಕಾಸ್ ಎವ್ರಿ ಟೈಮ್ ನಾವು ನಮ್ ಜರ್ನಿ ಶೇರ್ ಮಾಡ್ಬೇಕು ಯಾರ ಜೊತೆ ಅಂತ ಅಂದಾಗ we get very excited because ಕಷ್ಟಪಟ್ಟಿದೀವಿ and it's a beautiful story to share as well. Absolutely, and I'm 100% sure ಇವತ್ತಿನ ಎಪಿಸೋಡ್ ನಂತರ ಬಹಳಷ್ಟು women entrepreneurs who are actually holding themselves back to start something will get inspired and start off their business or anything that they want to do in their life ಅಂತ ಅನ್ಸ್ತಾ ಇದೆ. ಹಾಯ್ ದಿವ್ಯಾ, ಹೇಗಿದ್ದೀರಾ? ನಮಸ್ಕಾರ ಪೃಥ್ವಿ, ಆರಾಮಾಗಿದ್ದೀರಿ? ಏನಾದ್ರೂ ವಿಮೆನ್ಸ್ ಡೇಗೆ ಏನಾದ್ರೂ ಮಾಡಿದ್ರಾ ಇಬ್ರು? ಡೆಫಿನೆಟ್ಲಿ ಒಂದು ಇವೆಂಟ್ ಇನ್ವೈಟ್ ಮಾಡಿದ್ರು ನಮ್ಮನ್ನ. ಆ ಇವೆಂಟ್ ಅಲ್ಲೂ ಕೂಡ ಈಗೇನೆ ನಮ್ಮನ್ನ ರೆಕಗ್ನೈಸ್ ಮಾಡಿ ತುಂಬಾ ತಿಳ್ಕೊಂಡ್ರು ಹೇಗೆ ಏನು ಅಂತ ನಾವು ಮಾಡ್ತಾ ಇರೋ ಕೆಲಸನ.
ತುಂಬಾ ಖುಷಿ ಆಯ್ತು ಅವ್ರಿಗೂ. ಅಂದ್ರೆ ಅವ್ರಗಳಿಗೆಲ್ಲ ಏನೋ ನಾವು ತುಂಬಾ ಅಂದ್ರೆ ಡಿಫ್ರೆಂಟ್ ಆಗಿ ಏನೋ ಮಾಡ್ತಾ ಇದೀವಿ ಅಂತ ಅನ್ಸ್ತು ಅವ್ರಿಗೆ, ಯಾಕಂದ್ರೆ ಇದು ಯಾರು ಮಾಡಿಲ್ಲ. ಖಂಡಿತ. Yeah, congratulations again for a successful venture. By the way, you both are looking fabulous. Thank you so much, Prithvi, and you too. Definitely, I think sari is something which will highlight and make any woman look beautiful. Absolutely. So we can proudly say that. ಖಂಡಿತ. ನಾನು ಆಗ್ಲೇ ಹೇಳ್ದಂಗೆ ವೆಂಚರ್ ಆಂಟರ್ಪ್ರಿನರ್ ಅಂದ್ರೆ ಎಷ್ಟು ಫ್ಯಾನ್ಸಿ ವರ್ಡ್ಸ್ ಅಂತ ಅನ್ಸುತ್ತೆ. ಆದ್ರೆ ವಾಟ್ ಯು ಹ್ಯಾವ್ ಡನ್ ಇಸ್ ಸಮಥಿಂಗ್ ಬಿಯಾಂಡ್ ಇಮ್ಯಾಜಿನರಿ ಫಾರ್ ಫೋಕ್ಸ್. ಈಗಿನ ಜನರೇಷನ್ಗೆ ನಾ ಹೇಳ್ತಾ ಇರೋದು ಅಂದ್ರೆ ನಮ್ಮ ಸಮಕಾಲೀನರಿಗೆ ಇಟ್ ಇಸ್ ಡಿಫ್ರೆಂಟ್ ವಾಟ್ ಯು ಆರ್ ಡೂಯಿಂಗ್. ಥಿಂಕಿಂಗ್ ಅಬೌಟ್ ಸ್ಟಾರ್ಟಿಂಗ್ ಅ ಫಾರ್ಮ್, ಅದು ಕಷ್ಟಪಟ್ಟು ಏನೋ ಬೆನ್ನು ಬಗ್ಸಿ ದುಡಿಬೇಕು, ಮೈ ಬಗ್ಸಿ ದುಡಿಬೇಕು ಅಂತ ಹೇಳ್ತಾರಲ್ಲ, ದಟ್ ಇಸ್ ವಾಟ್ ಯು ಬೋತ್ ಆರ್ ಡೂಯಿಂಗ್. ಸೊ ವಾಟ್ ಡಿಡ್ ಇಟ್ ಈವನ್ ಕೇಮ್ ಟು ಯುವರ್ ಹೆಡ್, ಲೈಕ್ ಹೆಂಗ್ ಇದನ್ನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಯಾಕೆ ಅನ್ಸ್ತು? ವಿ ವಾಂಟ್ ಟು ಹಿಯರ್ ದ ಸ್ಟೋರಿ. ಐ ನೋ ಇಟ್ ಇಸ್ ವೆರಿ ಇನ್ಸ್ಪಿರೇಷನಲ್ ಅಗೇನ್. Actually, Prithvi, ನಾವು we didn't know that we are going to take it this far. ಅಂದ್ರೆ ಇದನ್ನ ಇಷ್ಟು ದೊಡ್ಡದಾಗಿ ಬೆಳೆಸ್ತೀವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ. Because ನಾವು the thought, it started over a dinner table discussion actually. ನಾವೆಲ್ಲ ಊಟಕ್ಕೆ ಕೂತಾಗ ಏನ್ ಮಾಡ್ತಾ ಇದೀವಿ ನಾವು, ಬರೀ ದುಡಿತಾ ಇದೀವಿ and we just running, you know, although now we are trying to get our culture in our children, ಅದೆಲ್ಲ we are making a conscious effort, but ನಾವು ಕೊಡ್ತಾ ಇರೋ ಊಟನೇ ಸರಿ ಇಲ್ಲ. There's so much of adulteration in everything. So then ನನ್ನ ಹಸ್ಬೆಂಡ್ ಹೇಳಿದ್ರು, let's at least grow some vegetables ಅಂತ. ಸೊ ದೆನ್ ಇನ್ನೊಬ್ರು ಮೆಂಬರ್ ಅಂದ್ರೆ ದಿವ್ಯಾ ಅವ್ರ ಹಸ್ಬೆಂಡ್ ಹೇಳಿದ್ರು, ನಂದೊಂದ್ ಜಾಗ ಇದೆ, ಲೆಟ್ಸ್ ಜಸ್ಟ್ ಗ್ರೋ ಸಮಥಿಂಗ್ ದೇರ್ ಅಂಡ್ ಅಟ್ ಲೀಸ್ಟ್ ಒಳ್ಳೆ ತರಕಾರಿ ತರೋಣ ಮನೆಗೆ ಅಂತ. ಹಾಗೆ ಹೀಗೆ ಮಾತಾಗಿ ದೆನ್ ಒನ್ ಆಫ್ ಅಸ್ ಸೆಡ್ ದಟ್ ಒಳ್ಳೆ ಹಾಲ್ ಕೊಡ್ಬೇಕು ಮಕ್ಕಳಿಗೆ, ವೈ ಡೋಂಟ್ ವಿ ಗೆಟ್ ನಮ್ದೇ ಹಸುಗಳನ್ನ ತರೋಣ, ಹಂಗೆ ತರಕಾರಿ ಆ ಗೊಬ್ಬರದಲ್ಲಿ ಬೆಳೆಸ್ಬೋದು ಅಂತ. ಬಿಕಾಸ್ ಎಲ್ಲರಿಗೂ ಈ ಬೇಸಿಕ್ ನಾಲೆಜ್ ಇರುತ್ತೆ ಇಷ್ಟು ಮಾಡ್ಬೋದು ಅಂತ. ಸೊ ಹಂಗ ಅನ್ಕೊಂಡು ನಾವು ವಿ ಸ್ಟಾರ್ಟೆಡ್ ಅ ಸ್ಮಾಲ್ ಸರ್ಚ್. ಸಿಕ್ಕಾಪಟ್ಟೆ ಫಾರ್ಮ್ ಗಳು ವಿಸಿಟ್ ಮಾಡಿದ್ವಿ. ವಿ ವೆಂಟ್ ಟಿಲ್ ಪುಣೆ ಟು ವಿಸಿಟ್ ವೆರಿ ಗುಡ್ ಫ್ರೆಂಡ್ಸ್ ಫಾರ್ಮ್. ಅಲ್ಲಿ ಹೋಗಿದ್ವಿ. ಅಂಡ್ ಬೆಂಗಳೂರಲ್ಲಿರೋ ಒಂದು 4-5 ಫಾರ್ಮ್ಸ್ ವಿಸಿಟ್ ಮಾಡಿದ್ವಿ. ಹಾಸನ್ಗೆ ಹೋಗಿದ್ವಿ. ಸುಮಾರು ಕಡೆ ಹೋದ್ಮೇಲೆ ಅಲ್ಲಿ ಹೋಗ್ತಾ ನಮ್ಗೆ ಅದು ಎಳಿತಾ ಹೋಯ್ತು. ಅಂಡ್ ವಿ ಥಾಟ್ ವಿಲ್ ಗೆಟ್ ಲೈಕ್ ಒಂದ್ 2-3 ಹಸುಗಳನ್ನ ತಂದ್ಕೊಂಡು ನಮ್ಮ ಮನೆಗೆ ಅಷ್ಟು ಮಟ್ಟಕ್ಕೆ ಒಳ್ಳೆ ಹಾಲ್ ತರೋಣ. ಆ ಹಸುಗಳಿಗೆ ಏನು ತೊಂದರೆ ಕೊಡದೆ, ಏನು ಹಾರ್ಮೋನಲ್ ಇಂಜೆಕ್ಷನ್ಸ್ ಏನು ಕೊಡದೆ, ಎಷ್ಟು ಹಾಲ್ ಬರುತ್ತೋ ಅಷ್ಟರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ 3 ಮನೆ, ವಿ ಆರ್ ಆಕ್ಚುಲಿ 5 of us, 5 ಫ್ರೆಂಡ್ಸ್ ಅಂತ ಹೇಳ್ಬೋದು, ನಮ್ 3 ಮನೆಗಳಿಗೆ ನಾವು ಮಾಡ್ಕೊಳ್ಳೋಣ ಅಂತ ನಾವ್ ಅನ್ಕೊಂಡಿದ್ದು. ದೆನ್ ಸ್ಲೋಲಿ ದ ಇಂಟ್ರೆಸ್ಟ್ ಆಲ್ಸೋ ಸ್ಟಾರ್ಟೆಡ್ ಡೆವಲಪಿಂಗ್. ನಾವು ಹಸುಗಳ ಕಡೆ ತುಂಬಾ ಇಂಟ್ರೆಸ್ಟ್ ಬೆಳೀತಾ, ಅಂದ್ರೆ ನಮ್ಗೆ ಅದು ಸೆಳೆತ ಶುರುವಾಯ್ತು. 3 ಹಸು ತಂದ್ವಿ ಅಂಡ್ ನಮ್ಗಳ ಮನೆಗೆ ಹಾಲ್ ತಂದ್ಕೋತಾ ಇದ್ವಿ. ಅಂಡ್ ದಿಸ್ ವಾಸ್ ಇನ್ ಕೊರೋನಾ ಟೈಮ್. ಸೊ 3 ದಿವಸಕ್ಕೆ ಒಂದ್ಸತಿ ಫಾರ್ಮ್ ಇಂದ ಹಾಲ್ ತಂದ್ಕೋತಾ ಇದ್ವಿ. ಹಂಗೆ ಹಿಂಗೆ ಹುಡುಗರ್ನ ಕಳ್ಸೋದು, ಇಲ್ಲ ಹಿಂಗೋ ನಾವು ಹೋಗ್ತಾ ಇರೋದು ಅಂತ. ದ ಮ್ಯಾಜಿಕ್ ಆಕ್ಚುಲಿ ಸ್ಟಾರ್ಟೆಡ್ ವೆನ್ ಉಳ್ದಿರೋ ಹಾಲ್ನ ನಾವು ನಮ್ ಫ್ರೆಂಡ್ಸ್ ಕೊಡೋಕ್ ಶುರು ಮಾಡಿದ್ವಿ ಇನ್ ಆರ್ ಅಪಾರ್ಟ್ಮೆಂಟ್. ಅಂಡ್ ದೇ ವರ್ ಲೈಕ್, ಓ ಮೈ ಗಾಡ್, ಈ ಹಾಲ್ನ ನಾವು ಚೈಲ್ಡ್ಹುಡ್ ಅಲ್ಲಿ ಕುಡ್ದಿರೋ ತರ ನಮ್ಗೆ ಅನ್ಸ್ತಾ ಇದೆ, ನಮ್ ಚಿಕ್ಕ ವಯಸ್ಸಲ್ಲಿ ಕುಡ್ದಿರೋ ತರ ಇದೆ ಇದು, ಈ ಟೇಸ್ಟ್ ಇದೆಯಾ ಹಾಲ್ದು ಅಂತ ಅನ್ಸ್ತಾ ಇದೆ ಅಂತ. ದೇ ರಿಯಲಿ ಪುಶ್ಡ್ ಅಸ್. ಇಲ್ಲ ನಮ್ಗಳಿಗೂ ಕೊಡ್ಲೇಬೇಕು, ನೀವು ಇನ್ನೊಂದ್ ಹಸು ಹಾಕಿ ಆ ತರ. ಸೊ ವಿ ಸ್ಟಾರ್ಟೆಡ್ ವಿತ್ 3 cows. ಅಲ್ಲಿಂದ ಒಂದು ಸಣ್ಣ ಜರ್ನಿ ಶುರುವಾಯ್ತು. ಅಂಡ್ ನಾವೊಂದು ಸ್ವಲ್ಪ ಐ ಥಿಂಕ್ 7 to 8 ಲೀಟರ್ಸ್ ಮಾಡಕ್ ಶುರು ಮಾಡಿದಾಗ ವಿ ರಿಯಲೈಸ್ ದಟ್ ದಿಸ್ ಇಸ್ ಮಚ್ ಬಿಗರ್ ದೆನ್ ಆಲ್ ಆಫ್ ಅಸ್ ಅಂಡ್ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಡೂ ಅಂಡ್ ಗಿವ್ ಟು ದ ನೇಷನ್ ಅಂತ. ಅಂಡ್ ಐ ಥಿಂಕ್ ನಾವು 1 ಸೆಕೆಂಡ್ ಯೋಚನೆ ಮಾಡಿದೆ, ದಿವ್ಯಾ ನಾನು ಪರವಾಗಿಲ್ಲ ಇನ್ನೊಂದ್ ಸ್ವಲ್ಪ ಹಸು ಹಾಕೋಣ, ನೋಡೋಣ ಏನಾಗುತ್ತೆ ಅಂತ. ಹಾಗ್ ಮಾಡಿ ಟುಡೇ ವಿ ಹ್ಯಾವ್ ಅಬೌಟ್ 30 cattle ಇನ್ಕ್ಲೂಡಿಂಗ್ ಕಾಫ್ಸ್. ಅಂಡ್ ಹಿಂಗೋ ಧೈರ್ಯ ಮಾಡಿ ನಾವೇ ಡೆಲಿವರ್ ಮಾಡೋಣ ಅಂತ ನಮ್ದೇ ಒಂದು ಡೆಲಿವರಿ ಚೈನ್ ಕೂಡ ಹಾಕಿ, ವಿಚ್ ಕಂಪ್ಲೀಟ್ಲಿ ದಿವ್ಯಾ ಮ್ಯಾನೇಜಸ್. ನಾವ್ ನಮ್ದೇ ಹುಡುಗರ್ನ ಇಟ್ಕೊಂಡು, ಐ ಥಿಂಕ್ ಐ ಡೋಂಟ್ ವಾಂಟ್ ಟು ಟೇಕ್ ಅವೇ ದಟ್ ಫ್ರಮ್ ಹರ್, ಶೀಲ್ ವಾಂಟ್ ಟು ಶೇರ್ ದಟ್ ಸ್ಟೋರಿ ಆಫ್ ಹರ್ಸ್. ನಾವು ಇವತ್ತು ವಿ ಆರ್ ಡೆಲಿವರಿಂಗ್ A2 milk in a glass bottle in Bangalore. ಅಮೇಜಿಂಗ್. ವೀಕ್ಷಕರೇ, 350+ ಮನೆಗಳಿಗೆ ಐಸಿರಿ ಫಾರ್ಮ್ಸ್ ಡೆಲಿವರ್ ಮಾಡ್ತಾ ಇದೆ. ಇಟ್ಸ್ ಸಚ್ ಅನ್ ಅಮೇಜಿಂಗ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅಚೀವ್ಮೆಂಟ್ ಇಂದ ಹೇಳೋದಕ್ಕಿಂತ ಐ ವುಡ್ ಲೈಕ್ ಟು ಸೇ ಯು ಆರ್ ಆಕ್ಚುಲಿ ಹೆಲ್ಪಿಂಗ್ ದಿಸ್ ಯಂಗ್ ಜನರೇಷನ್. ಇವನ್ ದೋ ಇಟ್ ಸ್ಟಾರ್ಟೆಡ್ ನಿಮ್ಮ ಮನೆ ಮಕ್ಕಳಿಗೆ ಮಾಡೋಣ ಅಂತ ಮಾಡಿದ್ದು,
ಯು ಆರ್ ಪುಟ್ಟಿಂಗ್ ಸೋ ಮಚ್ ಎಫರ್ಟ್ ಟು ಮೇಕ್ ಶೋರ್ ದಟ್ ನಿಮ್ಮ ಸುತ್ತಮುತ್ತ ಇರೋರ್ಗು ಕೂಡ ಒಂದು ಒಳ್ಳೆ ಹೆಲ್ತಿ ಯುನೋ ಖಂಡಿತ. ಅಲ್ವಾ. ಸೊ ಯೂಶಲಿ ಇಟ್ ಇಸ್ ಲೈಕ್ whatever you eat is what you become ಅಂತಾರಲ್ವಾ. ಎಸ್ಪೆಷಲಿ ಈಗಿನ ಅಡಲ್ಟ್ರೇಟೆಡ್ ಫುಡ್ ಇಂಡಸ್ಟ್ರಿಯಲ್ಲಿ an amazing initiative that you both have started. Operations ಅಂದ್ರೆ ಡೆಲಿವರಿ ಬಗ್ಗೆ ಹೋಗಕ್ಕಿಂತ ಮುಂಚೆ ಹಸು ಹಾಲಿನ ಬಗ್ಗೆ ಮಾತಾಡೋಣ ಅಂತ ಒಂದಿಷ್ಟು ಕ್ವೆಶನ್ಸ್ ನ ಹಾಕೊಂಡಿದೀನಿ. ನೀವು ಹೇಳಿದ್ರಿ ಅಡಲ್ಟ್ರೇಟೆಡ್ ಮಿಲ್ಕ್, ಬೋತ್ ದಿವ್ಯಾ ಅಂಡ್ ಶ್ವೇತಾ, ಫೀಲ್ ಫ್ರೀ ಟು ಜಂಪ್ ಇನ್. A1 A2 ಅಂತ ಏನಿದು, ವಾಟ್ ಇಸ್ ದಿಸ್? ಯಾಕತ್ರ ಡಿಫ್ರೆನ್ಸಿಯೇಷನ್ ಆಗಿದೆ? ಬಿಕಾಸ್ ನಾವೆಲ್ಲ ಬೆಳೀತಾ ಹಸು ಇರ್ತಿತ್ತು, ನಮ್ಗೆ ಹಾಲು ಕರೆದು ತಂದ್ಕೊಡೋರು, ಗಿಣ್ ಹಾಲಿದ್ರೆ ಗಿಣ್ ಹಾಲು ಸಿಗೋದು, ಹಸು ಕರು ಹಾಕಿದಾಗ ಇಟ್ ವಾಸ್ ವೆರಿ ಸಿಂಪಲ್. A1 A2 A5 ಏನು ಗೊತ್ತಿರ್ಲಿಲ್ಲ. ಸೊ ಕ್ಯಾನ್ ಯು ಎನ್ಲೈಟನ್ ಅಸ್ ವಾಟ್ ಇಸ್ ದಿಸ್ ಅಂತ? Sure. A1 A2 ಟೂ ಟೈಪ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. A1 ಹಾಲಲ್ಲೂ ಡಿಫ್ರೆನ್ಸ್ ಕಾಣುತ್ತೆ, ಮತ್ತೆ ಹಸುವಿನ ಫೀಚರ್ಸ್ ಅಲ್ಲೂ ಕ್ಯಾರೆಕ್ಟರಿಸ್ಟಿಕ್ ಅಲ್ಲೂ ಡಿಫ್ರೆನ್ಸ್ ಇರುತ್ತೆ. ಹಾಲಿಗೆ ಬಂದ್ರೆ A1 ಅಂದ್ರೆ ಈಗ ನಮ್ ನಾರ್ಮಲ್ ಆಗಿ ನೋಡುವಂತ ಜರ್ಸಿ ಮತ್ತೆ HF ಕೌ, ಬ್ಲಾಕ್ ಅಂಡ್ ವೈಟ್, ವಿಚ್ ಇಸ್ ಮ್ಯೂಟೇಟೆಡ್, ಜೆನೆಟಿಕಲಿ ಮ್ಯೂಟೇಟೆಡ್ ಕೌಸ್. ಅದು A2 ಹಾಲ್ ಬಂದು ಅದು ನಮ್ ಇಂಡಿಯನ್ ಬ್ರೀಡ್, ಲೈಕ್ ಎಕ್ಸಾಂಪಲ್ ಗಿರ್ ಆಗಿರ್ಬೋದು, ಸಾಯಿವಾಲ್, ಮಲ್ನಾಡ್ ಗಿಡ್ಡ ಕೇಳಿರ್ಬೋದು, ಇವೆಲ್ಲ ನಮ್ಮ ದೇಶದ ತಳಿಗಳು. ಅದಲ್ಲಿ ಡಿಫ್ರೆನ್ಸ್ ಇರೋದು ಹಾಲಲ್ಲಿ ಮತ್ತೆ ಅದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ. ಹಾಲಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ A1 ಹಾಲಲ್ಲಿ ಬರೀ A1 ಪ್ರೋಟೀನ್ ಇರುತ್ತೆ, ಬಟ್ A2 ಹಾಲಿನಲ್ಲಿ ಬೀಟಾ ಕೇಸಿನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಪ್ರೋಟೀನ್ ನಮ್ಗೆ ದೇಹಕ್ಕೆ ಬೇಕಾಗಿರೋದು, ಅದು A2 ಹಾಲಿನಲ್ಲಿ ಸಿಗುತ್ತೆ, ಅಂದ್ರೆ ನಮ್ಮ ದೇಸಿ ತಳಿಗಳಲ್ಲಿ. ಅದು ಕ್ಯಾರೆಕ್ಟರಿಸ್ಟಿಕ್ ಹಸುಗಳಿಗೆ ಹೋದ್ರೆ A2 ಇದರಲ್ಲಿ ನೀವು ಹಂಪ್ ನೋಡಿರ್ಬೋದು, ನಮ್ ದೇಸಿ ತಳಿಗಳು ಈ ಹಳ್ಳಿಗಳಲ್ಲೆಲ್ಲ ಹೋದ್ರೆ ನೀವು ಅದು ಹಂಪ್ ನೋಡಿರ್ಬೋದು. ಮೇನ್ ಕ್ಯಾರೆಕ್ಟರಿಸ್ಟಿಕ್ ಅದೇನೆ. ಅದು ನಾವು ಬಿಸಿಲಲ್ಲಿ ಅದು ಗೇಜಿಂಗ್ ಕಳಿಸಿದಾಗ ಅದ್ರ ಸೂರ್ಯಕೇತು ನಾಡಿ ಅಂತ ಹೇಳ್ತೀವಿ. ಅದಕ್ಕೆ ಬಿಸಿಲಿನ ಕಿರಣಗಳು ಅದ್ರ ಮೇಲ್ ಬಿದ್ದಾಗ ಅದರಲ್ಲಿ ತುಂಬಾ ಇಮ್ಯುನಿಟಿಗೆ ಬೇಕಾಗಿರುವಂತ ಇಮ್ಯುನಿಟಿ ಬಿಲ್ಡ್ ಮಾಡುವಂತ ಅಂಶಗಳು ಸೂರ್ಯನಿಂದ ಹೇಳ್ಕೊಡುತ್ತೆ. ಅಂದ್ರೆ ಒಮೆಗಾ 3 ಇರ್ಬೋದು, ಅದು ನಾರ್ಮಲ್ ಮಿಲ್ಕ್ ಅಲ್ಲಿ ನೀವು ನೋಡಲ್ಲ. ಒಮೆಗಾ 3, ವೈಟಮಿನ್ ಡಿ, ಇವಾಗ ಇಂಡಿಯಾದಲ್ಲಿ ತುಂಬಾ ಡಿಫಿಷಿಯನ್ಸಿ ಇರೋದು ವೈಟಮಿನ್ ಡಿ ಅಂತ ನಾನು ಡಾಕ್ಟರಿಂದನೂ ಕೇಳ್ಪಟ್ಟಿದ್ದೀನಿ. ಆ ಅಂಶ ಸಿಗೋದು ನಮ್ಮ ದೇಸಿ ತಳಿಗಳಲ್ಲಿ. ಅದಕ್ಕೆ ನಾವು ನಮ್ಮ ಫಾರ್ಮ್ ಅಲ್ಲಿ ಏನು ಅಂದ್ರೆ ನಾವು ಅದನ್ನ ಬೇಸಿ ಕೂಡ ಕಳಿಸ್ತೀವಿ. ಸೊ ಬಿಸಿಲು ಚೆನ್ನಾಗಿ ಅದ್ರ ಮೇಲೆ ಬಿದ್ದಾಗ ಆ ಅಂಶ ನಮ್ಗೆಲ್ಲ ಸಿಗುತ್ತೆ ಅನ್ನೋ ಇದರಿಂದ ಅದನ್ನ ಬಿಡ್ತೀವಿ. ಸೊ ಅದಲ್ಲದೆ ಮತ್ತೆ ಅದು ಸುವರ್ಣ ಲವಣ ಅಂತಾರೆ, ಅಂದ್ರೆ ಬೆಳಕು ಬಿದ್ದಾಗ ಸೂರ್ಯನಿಂದ ಮೇನ್ಲಿ ಇದನ್ನ ಗಿರಲ್ಲಿ ನಾವು ನೋಡ್ತೀವಿ, ಬೇರೆ ತಳಿಗಳಿಗಿಂತ ಗಿರಲ್ಲಿ ನೋಡ್ತೀವಿ. ಅದರಿಂದ ಬರುವಂತ ಗೋಮೂತ್ರ ಇರ್ಬೋದು, ಗೊಬ್ಬರ ಇರ್ಬೋದು, ಎಲ್ಲ ಚಿನ್ನದ ಲವಣ ಇರುತ್ತೆ ಅಂತ ಹೇಳ್ತಾರೆ. ಹೌದು, ಹಾಲಿನಲ್ಲೂ ಅದ್ರದ್ದು ಅಂಶಗಳು ಸಿಗುತ್ತೆ ಅಂತ ಹೇಳ್ತಾರೆ. ಆಲ್ಸೋ ದೇಸಿ ಹಸು ಅಂದ್ರೆ ದೀಸ್ ಇಂಡಿಜಿನಿಯಸ್ ಇಂಡಿಯನ್ ಬ್ರೀಡ್ಸ್ ಅಲ್ಲ, ದೇ ಫಿಲ್ಡ್ ವಿತ್ ಇಮೋಷನ್ಸ್. ನೀವ್ ನೋಡ್ಬೇಕಂದ್ರೆ ಲೈಕ್ ಸ್ಮಾಲ್ ಥಿಂಗ್ಸ್ ನಾವು ಕೋಟ್ ಮಾಡ್ಬೇಕಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಹೌ ಅಗ್ರೆಸಿವ್, ಐ ಮೀನ್ ಹೌ ದೇರ್ ಇಸ್ ಇಮೋಷನ್ಸ್ ಇನ್ ದೀಸ್ ಕೌಸ್ ಅಂತ. ಲೈಕ್ ಫಾರ್ ಎಕ್ಸಾಂಪಲ್, ನಾವು ಕರುಗೆ ಹಾಲು ಕುಡಿಯಕ್ ಬಿಡ್ತೀವಿ ಅಂದ್ರೆ ಫಸ್ಟ್ ಕರು ಹಾಲು ಕುಡಿದ ಮೇಲೆ ಅದಕ್ಕೆ 2 ತೊಟ್ಟು ಕೊಟ್ಬಿಡ್ತೀವಿ. ನಮ್ ಫ್ಯಾಮಿಲಿ 1 ವರ್ಷ ಗಂಡ್ ಕರು ಆಗ್ಲಿ ಹೆಣ್ ಕರು ಆಗ್ಲಿ ಹಾಲು ಕುಡಿಯತ್ತೆ ತಾಯಿ ಹತ್ರ, ಉಳ್ದಿದ್ದನ್ನ ನಾವು ತಗೊಂಡು ಕಸ್ಟಮರ್ಸ್ಗೆ ಕೊಡ್ತೀವಿ. ಸೊ ಎಷ್ಟು ಇಂಟೆಲಿಜೆಂಟ್ ಬ್ರೀಡ್ಸ್ ಇವು ಅಂದ್ರೆ, ತಾಯಿ ಫಸ್ಟ್ ನಾವು ಕರುಗೆ ಒಂದ್ ಕುಡಿಯಕ್ ಬಿಡ್ತೀವಿ, ಆಮೇಲೆ ನಾವ್ ತಗೊಂಡ್ಮೇಲೆ ಫುಲ್ ಬಿಟ್ಬಿಡ್ತೀವಿ ಕರುಗೆ ಕುಡ್ಕೊಳಕ್ಕೆ. ನಮ್ಮ ಹಾಲ್ ಕರಿಯೋನ್ ಕರೆದು ನಮ್ಗೆ ತೋರ್ಸಿದಾನೆ, ಇವಾಗ ನೋಡಿ ಒಂದ್ ಮಜಾ ಅಂತ. ಸೊ ಹಾಲ್ ಕರ್ದ ಮೇಲೆ ತಾಯಿ ಹಾಲ್ನ ಮೇಲೆ ಎಳ್ಕೊಂಡ್ಬಿಡ್ತಾಳೆ, ಶಿ ಸ್ಟಾಪ್ಸ್ ಗಿವಿಂಗ್, ಆಯ್ತಾ. ಅಂಡ್ ನಾವು ನಿಲ್ಸಿ ಕರು ಬಿಟ್ಟಾಗ ಕರು ಬಾಯೆಲ್ಲ ಹಾಲಾಗುತ್ತೆ. ಅದು ಒಂದು ಅದ್ಭುತ ನೋಡಕ್ಕೆ. ಇದನ್ನ ನಾವ್ ಎಷ್ಟು ಹೇಳಿದ್ರು ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ನಾವು ವಿ ಹ್ಯಾವ್ ಓಪನ್ ಫಾರ್ಮ್ ವಿಸಿಟ್ಸ್. ದಿಸ್ ಇಸ್ ಒನ್ ಮೋರ್ ಥಿಂಗ್ ವಿಚ್ ವಿ ಹ್ಯಾವ್ ಸ್ಟಾರ್ಟೆಡ್. ಫಾರ್ಮ್ ವಿಸಿಟ್ಸ್ ಓಪನ್ ಮಾಡಿದೀವಿ. We let customers come on Saturdays and Sundays and spend an entire day. They can see milking and everything and experience this beautiful moments which we get to see, because it's very difficult for everybody to have a farm or hasu sakadu. It's not easy, tumba kashta. So we want to share that experience with everyone and also create awareness of desi breeds amongst people. ಜೊತೆಗೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಇಟ್ಟಿದೀವಿ. ಯಾರೇ ಬಂದ್ರು ನೋಡ್ಬೋದು, ಹೇಗೆ ಬಾಟ್ಲಿಂಗ್ ಆಗಿರ್ಬೋದು ಅಥವಾ ನಾವ್ ಹೇಗೆ ಮನೆಗೆ ತಲುಪಿಸಿವಿ, ಹೇಗೆ ಹಸುಗಳನ್ನ ನೋಡ್ಕೊಳ್ತಾ ಇದೀವಿ, ಫುಡ್ ಇರ್ಬೋದು, ಆಮೇಲೆ ಮಿಷಿನರೀಸ್ ಇರ್ಬೋದು, ತುಪ್ಪ ಮಾಡೋದಾಗ್ಲಿ, ನಮ್ ಚಿಲ್ಲರ್ಸ್ ಇರ್ಬೋದು, ಎಲ್ಲ ಸೀ ಥ್ರೂ ಇದೆ. ಸೊ ವಿ ಆರ್ ಕೀಪ್ ಇಟ್ ಓಪನ್.
ಅಮೇಝಿಂಗ್. ಸೊ ನಾನು ಇಂಡಿಯಾದಿಂದ US ಗೆ ಬಂದಾಗ ಇಲ್ಲಿ ಟೂರ್ ಸುಮ್ಮನೆ ಎಲ್ಲ ಆ ಕಡೆ ಈ ಕಡೆ ಹೊಸದಾಗಿ ಮದ್ವೆ ಆಗಿತ್ತು, ಎಲ್ಲ ನೋಡ್ತಾ ಇದ್ವಿ. ವಿ ವೆಂಟ್ ಟು ಒಂಥರ ಸೆಕ್ಲೂಡೆಡ್ ಏರಿಯಾ. ಇಲ್ಲೆಲ್ಲ ಫಾರ್ಮ್ ಅಂದ್ರೆ ಸ್ವಲ್ಪ ದೂರನೇ ಇರುತ್ತೆ ಸಿಟಿಯಿಂದ. ಹೋಗಿ ಯಾವ್ದೋ ಬೀಚ್ ಎಲ್ಲ ನೋಡ್ಕೊಂಡ್ ಬರ್ತಾ ಇದ್ವಿ. ಸಿಕ್ಕಾಪಟ್ಟೆ ರಶ್, ಕಾರ್ ಎಲ್ಲ ಜಾಮ್ ಆಗಿತ್ತು. ಏನು ಅಂದ್ರೆ ದನ ಹಸು ಕರುಗಳನ್ನ ನೋಡಕ್ಕೆ ಜನ ನಿಲ್ಸಿ ನುಗ್ಲು ತರ ಹೋಗ್ತಾ ಇದ್ರು. ನಂಗೆ ಅವಾಗ ಇನ್ನೂ ಹಿಂದೂ ಇಂಡಿಯನ್ ಇಂದ ಬಂದೆ, ಇದು ಯಾಕೆ ಹಿಂಗ್ ಆಡ್ತಾರೆ ಜನ, ಇನ್ನು ಇಲ್ಲಿ ಹಸು ಕರುನೇ ನೋಡಿಲ್ಲ ಅಂತ. ಅವಾಗ ಗೊತ್ತಾಯ್ತು ನನ್ಗೆ, ಓಕೆ ಇಲ್ಲಿ ಇಟ್ ಇಸ್ ಜನ ನಮ್ ತರ, ನಾವು ಹಸು ಕರುಗಳ ಜೊತೆಗೆ ಬೆಳ್ದಿದ್ದು ಅಲ್ವಾ. ಅಂದ್ರೆ ನಮ್ಮ ಜನರೇಷನ್ ಇಲ್ಲಿ ಮಕ್ಳುಗಳಿಗೆ ದೇ ಥಿಂಕ್ ದಟ್ ಇಸ್ ಸಮ್ ಏಲಿಯನ್. ಇದು ಹಾಲ್ ಕುಡಿದ್ರು ಇಲ್ಲ ಪೃಥ್ವಿ, ಐ ಮೀನ್ ಟು ಗಿವ್ ಯು ದಟ್ ಬಿಟ್ ಆಫ್ ಇನ್ಫಾರ್ಮೇಶನ್ ವಾಟ್ ಯು ಸೆಡ್ ಅಲ್ಲ, ಇಲ್ಲಿ ಕೂಡ ಜನ ಗಿರ್ ತಳಿನ ನೋಡಕ್ಕೆ ಅಷ್ಟೇ ಎಕ್ಸೈಟೆಡ್ ಆಗಿ ಬರ್ತಾರೆ. ಅಂಡ್ ವೆನ್ ದೇ ಕಮ್ ದೇ ಆರ್ ಸೋ ಅಮ್ಯೂಸ್ಡ್ ಅಂಡ್ ದೇ ಆರ್ ಲೈಕ್, ಇದು ಹೀಗಿರತ್ತಾ, ಇಷ್ಟ ಹತ್ರ ಇದೆಯಾ? ಬಿಕಾಸ್ ಆ ಬ್ರೀಡ್ ನೋಡಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರತ್ತೆ. ಅದ್ರ ಗಾತ್ರ ಆಗ್ಲಿ, ಅದ್ರ ನಡೆಯೋದು, ನಡೆಯೋದು ಅಂಡ್ ಆ ಕರುಗಳು ಒಂಥರ ಫ್ರೀ ಬಿಡ್ತೀವಿ ನಾವು. ತಾಯಿಯಂದ್ರ ಗ್ರೇಸಿಂಗ್ ಹೋದಾಗ ಕರುಗಳನ್ನ ಫ್ರೀ ಬಿಡ್ತೀವಿ, ಅದು ಓಡುತ್ತೆ ಒಂಥರ ಬಾಲ ಎತ್ಕೊಂಡು ಜಿಕ್ಕೊಂಡು ಓಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಜಿಗಿಯತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಇಲ್ಲಿ ಕೂಡ ಸೊ ವಾಟ್ ಪೀಪಲ್ ಹ್ಯಾವ್ ಆಕ್ಚುಲಿ ಸೀನ್ ಇಸ್ ಯೋರ್ HF or Desi Cows, which is the black and white cows. ನಿಮ್ಗೆ ರೋಡಲ್ಲೆಲ್ಲ ಸಿಗದ ಅದೇ. ಇವತ್ತು ಮಕ್ಕಳಿಗೆ ನೀವು ಒಂದ್ ಹಸುವಿನ ಚಿತ್ರ ಬರಿ ಅಂದ್ರೆ, we've done this with a lot of children. ನಾವಿಬ್ರು ಒಂದು ಆಂಗ್ಸೈಟಿ ಇದು ಚೆಕ್ ಮಾಡಕ್ಕೆ, they only know black and white cows, and it's very unfortunate because ನಮ್ಮ ಇಂಡಿಯನ್ ಬ್ರೀಡ್ಸ್ ನ ನಾವ್ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಲ್ವಾ. ದಟ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಅಂಡ್ ಅನ್ಫಾರ್ಚುನೇಟ್ಲಿ ಮುಂಚೆ ಅಪಾರೆಂಟ್ಲಿ ಐವ್ ಹರ್ಡ್ there were more than 300 ಇಂಡಿಜಿನಿಯಸ್ ಬ್ರೀಡ್ಸ್ ಅಂತೆ ಇಂಡಿಯಾನಲ್ಲಿ. ಇವತ್ತು ಒಂದ್ 30-35 ಕೂಡ ಉಳಿದಿಲ್ಲ, which is very very unfortunate. And that is why now Divya and I thought that we should it's high time that somebody takes a step and starts creating awareness about this, and more and more people should know about it, and we're encouraging more people to come forward and take our support and start a farm, and ಒಳ್ಳೆ ಹಾಲ್ನ we should start giving to people ಅಂತ. Absolutely. ಎಷ್ಟು ತಿಳ್ಕೊಂಡಿದ್ದೀರಾ ನೀವು ಹಸುಗಳ ಬಗ್ಗೆ, ತಳಿಗಳ ಬಗ್ಗೆ? ಅದೇ ಹೈನುಗಾರಿಕೆ ಅಂತ ಹೇಳ್ತಾರಲ್ಲ, ಇಟ್ ಅಗೇನ್ ನನ್ಗೆ ಏನಕ್ಕೆ ನನ್ಗೆ ಅಷ್ಟು ಆಶ್ಚರ್ಯ ಆಗ್ತಿದೆ ಅಂದ್ರೆ, ಸಿಟಿಲಿದ್ದು ಇಟ್ಸ್ ಸಮಥಿಂಗ್ ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ ಅಂತಾರಲ್ವಾ. ಅಂದ್ರೆ typically when you think of starting a venture, you always think which gives you comfort atara. But this is something, again, it gives you comfort, but you have to work hard. Like this gives a lot of peace of mind. Peace of mind. Yeah, I know. So I want to understand, like, how I know you told us the story, but why farming, and what is it, something that keeps you motivated to do this? So to answer your first question, Prithvi, you asked us ಎಷ್ಟು ತಿಳ್ಕೊಂಡಿದ್ದೀರಾ ಅಂತ. To be very frank, when we got the first 3 cows, ನಾವು ಜಾಸ್ತಿ ಏನು ತಿಳ್ಕೊಂಡಿರ್ಲಿಲ್ಲ. Even though it has been a 3 years journey, ಇವತ್ತಿಗೂ I would say ತಿಳ್ಕೊಳಕ್ ತುಂಬಾ ಇದೆ. Because ನಾವು ಒಂಥರ ಆನ್ ಜಾಬ್ ಟ್ರೈನಿಂಗ್ ತರ we are doing it. So definitely ನಾವು ಎಲ್ಲಿದ್ವೋ, ಎಲ್ಲಿಂದ ಶುರು ಮಾಡಿದ್ವೋ, ಎಲ್ಲಿಗೆ ಬಂದಿದೀವೋ, there has been a lot of difference, but ಇನ್ನು ತಿಳ್ಕೊಳ್ಳೋದು ತುಂಬಾ ಇದೆ. So we still keep visiting farms, and farm ಬಂದವರು ಕೂಡ ನಮ್ಗೆ if they have a farm, they give us some advice, and ನಮ್ಗೆ we try to gather as much information as possible, and we try to imply whatever is important in our farm. So ತಿಳ್ಕೊಳ್ಳೋದು, I think it's an ongoing process, but yes, that was one thing. And ನಾವ್ ಅನ್ಕೊಂಡಿರ್ಲಿಲ್ಲ ಅಲ್ಲ, ಸೊ ಈ ಸ್ಕೇಲ್ಗೆ ಹೋಗ್ತೀವಿ ಅಂತ. ಸೊ ಹಾಗಾಗಿ ಇವತ್ತು ಇಫ್ ಯು ಆಸ್ಕ್ ಅಸ್, ಎಸ್, ನಮ್ಗೆ ವಿ ವಾಂಟ್ ಟು ಮೇಕ್ ದಿಸ್ ವೆರಿ ಬಿಗ್. ನಮ್ ಕೆಪಾಸಿಟಿಲಿ ಇದ್ರೆ, ಇಫ್ ವಿ ಕ್ಯಾನ್ ಡೂ ಇಟ್, ವಿ ವಾಂಟ್ ಟು ಗಿವ್ ಎಂಟೈರ್ ಬ್ಯಾಂಗ್ಳೂರ್ ದಿಸ್ ಮಿಲ್ಕ್. ಬಿಕಾಸ್ ಯಾರ್ ನಮ್ಮ ಹತ್ರ ಹಾಲ್ ತಗೋತಾ ಇದಾರಲ್ವಾ, ಐ ಮೀನ್ ನಾವ್ ಇಫ್ ವಿ ಮೀಟ್ ದೆಮ್ ಇನ್ ಎನಿ ಆಫ್ ದ ಇವೆಂಟ್, ಆರ್ ಇಫ್ ದೇ ಕಮ್ ಟು ದ ಫಾರ್ಮ್, ಅವ್ರು ನಮ್ಗೆ ಹೇಳೋದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ದೇ ಕಮ್ ಟು ಅಸ್ ಸೇಯಿಂಗ್, ನಮ್ ತಾಯಿಗೆ ಮಂಡಿ ನೋವಿತ್ತು, 8 months ನಿಮ್ ಹಾಲು ಕೊಡ್ತಾ ಇದೀವಿ. These are things which we cannot impact. Yeah, yes. And they are like, corona ಇರೋದ್ರಿಂದ ನಾವೆಲ್ಲೋ ಆಚೆ ತಿಂತಾ ಇಲ್ಲ, ಸೊ ನಮಗ್ ಗೊತ್ತು, the only difference is the milk that is changed and it's making so much of a difference ಅಂತ ಅವ್ರು ಹೇಳಿದಾಗ
that kind of motivates us to do more. Although it is not easy, it is extremely difficult, but that is the motivation which keeps us going on. To add on, ನಾವು ಡೈಲಿ ಫಾರ್ಮ್ ಹೋದಾಗ ಒಂದೊಂದು ಹೊಸ ಕಲಿತಾ ಹೋಗ್ತೀವಿ. ಆನ್ ದ ವೇ ಅಲ್ಲಿ ಇರ್ಬೋದು, ನಾವಿಬ್ರು ಡಿಸ್ಕಸ್ ಮಾಡ್ಬೇಕಾದ್ರೆ ಅವಾಗ ಅವ್ರಿಗೇನೋ ಒಂದ್ ಥಾಟ್ ಬರುತ್ತೆ, ನನ್ಗೇನೋ ಒಂದ್ ಥಾಟ್ ಬರುತ್ತೆ. ಅಲ್ಲಿ ಹೋದಾಗ ಅಲ್ಲೇನ್ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಹಸುಗಳನ್ನ ನೋಡಿದಾಗ ಅದಕ್ಕೇನೋ ಒಂಚೂರು ಸ್ಕಿನ್ ಡಿಸೀಸ್ ಆಗಿರ್ಬೋದು, ಅದು ಏನಕ್ಕೆ ಒಂದೊಂದ್ಸಲಿ ಹೋದಾಗ ಒಂದೊಂದ್ ಕತ್ಕೊಂಡ್ ಬರ್ತಾ ಇದೀವಿ. ಅದು ಒಂದ್ ಲರ್ನಿಂಗ್ ಪ್ಲೇಸ್ ಆಗೋಗಿದೆ ನಮ್ಗೆ. Yeah, it's like your second home, going and talking to your babies, Salva. ಖಂಡಿತ babies ಒಂಥರ. Thank you for sharing, and whatever you both ladies are doing is commendable, creating such big impact on everyone's life. I want to shift gears, talk about operations andre delivery hege nadita ide anta, because Shwetha ನೀವು ಹೇಳಿದ್ರಿ ನಮ್ಮ ಮನೆಗೆ ಸಾಕು ಹಾಲು ಅಂತ ಪ್ಲಾನ್ ಮಾಡಿದ್ದು, now it is a large scale. So Divya, walk us through how did you start planning large scale? 350 is a lot. Sorry, ಅದಕ್ಕಿಂತ ಮುಂಚೆ ಪೃಥ್ವಿ, I think it's important for us to tell you from how we are able to get this 350 I mean 250 liters, which reaches 350 houses approximately. So now we are promoting a lot of people to come forward and ನಮ್ಮ SOPs follow ಮಾಡಿ ನಮ್ಮ ಗಿರ್ ಹಸುಗಳನ್ನೇ ನಮ್ಮ ಹತ್ರ ತಗೊಂಡು, ಅಂದ್ರೆ procure it from us and start farms. So ಹೀಗೆ we have one or two people who are our friends, who are very close by to our farms, who are following our SOPs, which we, ನಾವ್ ಹೇಳ್ದಂಗೆ grazing ಮಾಡ್ಸಿ, hand milking ಎಲ್ಲ ಮಾಡ್ಸಿ, we are taking their milk also completely, and we are delivering this in Bangalore. This is something which we really want to take up, because practically Prithvi, ನಾವ್ ಒಬ್ಬರಿಗೆ 1000 ದೇಸಿ ಹಸು ಹಾಕಿ 5,000 ಲೀಟರ್ ಕೊಡೋದು, it is practically not possible. If we have to do something in this scale, we have to consider something like this. So associate partner module ಅಂತ ಒಂದು ನಾವು ಡೆವಲಪ್ ಮಾಡಿದೀವಿ, and it is by the grace of God it is working fairly well now. But ಅದನ್ನ ದೊಡ್ಡದು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. So now I think Divya can explain to us about the delivery part. Sure. ಫಾರ್ಮ್ ಸೆಟಪ್ ಆಯ್ತು, ಹಸುಗಳು ತಂದ್ವಿ, ಆಮೇಲೆ ಎಲ್ಲ ಫ್ರೆಂಡ್ಸ್ ಮನೆಗೆ ಹೇಗೆ ಅಂತ ಅಕ್ಕಪಕ್ಕ ಇದ್ದವ್ರಿಗೆ ಅಲ್ಲೇ ಕೊಡ್ತಾ ಇದ್ವಿ ಅಪಾರ್ಟ್ಮೆಂಟ್ ಅಲ್ಲಿ. ಬಟ್ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಬೇಕಂದಾಗ ಎಲ್ಲ ಮೀಟಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡೋಣ ಅಂತ ಬಂತು. ಯಾರ್ಯಾರ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಅಂತ ಬಂದಾಗ ಇದು ಬಾಲ್ ನನ್ ಟೋಟಲ್ ಬಂತು. ಸೊ ನಾನ್ ಹೇಳ್ದೆ ಐ ಟೇಕ್ ದಿಸ್ ರೆಸ್ಪಾನ್ಸಿಬಿಲಿಟಿ ಅಂತ. ಯಾಕಂದ್ರೆ ಮಾರ್ನಿಂಗ್ ಎದ್ದು ಮಾಡೋದು ಇಟ್ಸ್ ನಾಟ್ ಈಸಿ, ಫಾಲೋ ಅಪ್ ಮಾಡೋದು. ಒಂದು ಏನಕ್ಕೆ ನಮ್ದೇ ಡೆಲಿವರಿ ಚೈನ್ ನಾವೇ ಕ್ರಿಯೇಟ್ ಮಾಡ್ಕೊಂಡ್ವಿ. ಇಲ್ಲಿ ಏನಂದ್ರೆ ಏನಕ್ಕೆ ಔಟ್ಸೋರ್ಸ್ ಮಾಡಿಲ್ಲ ಅಂದ್ರೆ, ಇದು ಹಾಲು ಎಲ್ಲೂ ಅಡಲ್ಟ್ರೇಟೆಡ್ ಆಗ್ಬಾರ್ದು. ಒನ್ಸ್ ಫಾರ್ಮ್ ಇಂದ ಹೊರಟ್ರೆ ಕಸ್ಟಮರ್ ಮನೆಗೆ ರೀಚ್ ಆಗೋ ತನಕ ರೆಸ್ಪಾನ್ಸಿಬಿಲಿಟಿ ನಮ್ದಾಗಿರ್ಬೇಕು. ಅದಕ್ಕೋಸ್ಕರ ನಮ್ಗೆ ಗೊತ್ತಿರೋರು ಒಬ್ರು ಬಂದ್ರು, ಅಕ್ಕ ನನ್ನ ಹತ್ರ ಆಟೋ ಇದೆ, ಅಂದ್ರೆ ಗಾಡಿ ಇದೆ, ನಾನ್ ಹೆಲ್ಪ್ ಮಾಡ್ತೀನಿ, ನಮ್ ಹುಡ್ಗನ್ನ ಕರ್ಕೊಂಡ್ ಬರ್ತೀನಿ. ಹಂಗೆ ಬೆಳೀತಾ ಹೋಯ್ತು. ಅದೇನೋ ಹೇಳ್ತಾರಲ್ಲ, ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಎಲ್ಲಾ ಒಗ್ಗಟ್ಕೊಂಡು ಎಲ್ಲರೂ ಹತ್ರ ಬಂದ್ ಹೆಲ್ಪ್ ಮಾಡ್ತಾರೆ ಅಂತ. That is, we have seen that, clearly seen that. Yeah, absolutely. ಒಂದ್ ಹುಡುಗನಿಂದ ಇನ್ನೊಬ್ಬ, ಅವ್ರ ಫ್ರೆಂಡ್ ಇರ್ಬೋದು, ಅವ್ನ ಅಣ್ಣ ತಮ್ಮ, ಆ ತರದಲ್ಲಿ ನನ್ನ ಚೈನ್ ಬೆಳೀತಾ ಹೋಯ್ತು. ಸೊ ಎಲ್ಲೂ ಅಡಲ್ಟ್ರೇಷನ್. ಮತ್ ಇವಾಗ ನಾವು ಔಟ್ಸೋರ್ಸ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಅದ್ ನಮ್ ಕೈಯಲ್ಲಿ ಆ ಕಂಟ್ರೋಲ್ ಇರಲ್ಲ. ಡೈಲಿ ಟೆನ್ಷನ್ ಇರುತ್ತೆ, ಅಯ್ಯೋ ರೋಡಲ್ಲಿ ಆನ್ ದ ವೇ ಏನಾಗುತ್ತೆ, ಕಸ್ಟಮರ್ ಏನ್ ಹೋಗುತ್ತೆ, ಎಷ್ಟೇ ನಾವು ಪ್ಯಾಕ್ ಮಾಡಿ ಏನೇ ಮಾಡಿದ್ರು you don't know end of the day. And also it is raw milk maintaining it at that particular temperature and time also within time limit irutte, ishtinda ishtolage delivery agbeku. In case delivery time meertu andre customers inda call kandita barutte. ಅದೊಂದು ನಮ್ದು ಇದು ಅದಕ್ಕೋಸ್ಕರ ಔಟ್ಸೋರ್ಸ್ ಮಾಡಿದ್ರೆ ಅಯ್ಯೋ ಆ ಹುಡುಗ ಯಾವ ಹುಡುಗನ್ ಅಸೈನ್ the control goes off, ಔಟ್ ಆಫ್ ಕಂಟ್ರೋಲ್. ಇದಾದ್ರೆ ನಮ್ಮ ಹತ್ರ ಇರುತ್ತೆ, ಒಂದು ಕಾಲ್ ಇವ್ರಿಗೆ ಕಸ್ಟಮರ್ಸ್ ಕಾಲ್ ಮಾಡ್ತಾರೆ, ನನಗೆ ಇರುತ್ತೆ ಎಲ್ಲಿ ಹೋಗಿದ್ದಾರೆ, ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ, ನೆಕ್ಸ್ಟ್ ಯಾವ ಹೌಸ್ ಹೋಗ್ತಾರೆ, ಅದು ನನ್ನ ಹತ್ರ ಈಚ್ ಅಂಡ್ ಎವ್ರಿಥಿಂಗ್ ಇಟ್ ವಿಲ್ ಬಿ ಇನ್ ಮೈ ಕಂಟ್ರೋಲ್. ಸೊ ಐ ಕ್ಯಾನ್ ಟೆಲ್ ದೆಮ್ ಇವಾಗ ಇನ್ನೊಂದು 5 minutes ಅಲ್ಲಿ ರೀಚ್ ಆಗುತ್ತೆ, 10 minutes ಅಲ್ಲಿ ರೀಚ್ ಆಗುತ್ತೆ, ಆತರ. ಸೊ ಮುಂದೆನೂ ಅಷ್ಟೇ ಎಲ್ಲಾ ಸಪೋರ್ಟ್ ಇಂದ ಹೀಗೆ ಬೆಳೀತಾ ಇದ್ರೆ ಐ ಡೋಂಟ್ ವಾಂಟ್ ಟು ಬಿ ಔಟ್ಸೋರ್ಸ್.
ನಮ್ದೇ ಒಂದು This is one argument we keep having. I keep telling her, Divya, you need to let go because so that we can focus on something else. And she's like, ಇಲ್ಲ ಬೇರೆಲ್ಲ ಮಾಡ್ತೀನಿ, ಇದು ಮಾತ್ರ ನಾನು ಬಿಡಲ್ಲ. I just want it to be in my control ಅಂತ. But I think we've fairly grown very well now. I think 120 boys ಇದಾರಲ್ಲ, almost 23 boys ಇದ್ದಾರೆ. Wow. Glass bottle ನನ್ಗೆ ಏನಂದ್ರೆ you are giving employment to so many young people alva. So and that too it's not like ಅಂದ್ರೆ helping nature help ಮಾಡೋಣ ಅಂತ ಬಂದು, but they are also employed and then helping grow you big. So it's very nice, amazing. They are also very supportive. ಏನೋ ಒಂದು ಮಿಸ್ಟೇಕ್, ಎಲ್ಲೋ ಒಂದು ಮಿಸ್ ಆಯ್ತು, ಇನ್ನೊಬ್ಬರು ಕರೆದು ಮಾಡ್ತಾರೆ, ಹೇಳ್ತಾರೆ ಮೇಡಮ್ ನನ್ಗೆ ಹೇಳಿ, ನಾನು ಅದೇ ರೂಟಲ್ಲಿ ಹೋಗ್ತೀನಿ, ನಾನು ಕೊಟ್ಟು ಹೋಗ್ತೀನಿ. ದೇ ವೆರಿ, ಈಗ ಒಬ್ಬಂಗೆ ಏನೋ ಅನ್ಸರ್ಟೈನ್ ಥಿಂಗ್ಸ್ ಆಗುತ್ತೆ. ಕೆಲವು ಈಗ ಕೊರೋನಾ ಟೈಮ್ ಅಲ್ಲಿ ತುಂಬಾ ಜನ ಸಿಕ್ಕಾದ್ರು, ಕೊರೋನಾ ಅಟ್ಯಾಕ್ ಆಯ್ತು, ಎಲ್ಲ ಆಯ್ತು, ಅವಾಗ ಏನ್ ಮಾಡೋದು? ಸೊ ಇನ್ನೊಬ್ಬ ಬಂದ, 2 ರೂಟ್ಸ್ ಅವರೇ ಕಂಬೈನ್ ಮಾಡ್ಕೊಂಡ, ಅವ್ರವ್ರಾಗೆ ಮಾಡ್ತಾ ಇರೋದ್ರಿಂದ ಇದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಅನ್ಸುತ್ತೆ ನಮ್ಮ ಮೇಲೆ. ಈ ತರದ್ದು ಡೆಲಿವರಿ ಎಕ್ಸಿಕ್ಯೂಟಿವ್ ಸಿಕ್ಕಿರೋದು ಒಂದು ಇದು ಬೂನೆನೆ ಅಂದ್ರೆ. So they know that we are doing it for a cause. So somewhere we feel that each one of them have so much responsibility. They own that ownership, Gota. That's what she's trying to say. Every delivery boy owns that ownership. ಒಂಥರ ಹಾಲ್ ಹೋಗ್ಲೇಬೇಕು. ನಾವು we keep doing weekly meetings and all. We tell them ಮನೇಲಿ ಮಕ್ಳು ಕಾಯ್ತಾ ಇರ್ತಾರೆ, ನೀವ್ ಬರಕ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ದಯವಿಟ್ಟು ತಿಳಿಸಿ ಹಿಂದಿನ ದಿವಸ ಅಷ್ಟೇ. That's those small things make so much of difference. ಅಂದ್ರೆ I don't know, by the grace of God it's just sailing through. ನೀವು ಒಂದ್ ಹೇಳಿದ್ರಲ್ಲ, if you have ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಸಮಾಜಕ್ಕೆ, ದೇವರಾಗಿರ್ಬೋದು ಅಥವಾ ಏನೋ, I think the forces come together and that's how successful. I think that I can see that. ನಾನು ಅವಾಗ್ಲೇ ಹೇಳ್ದೆ, ಬೆಂಗಳೂರು ವಾಯ್ಸ್ ಅಲ್ಲಿ we are celebrating women achievers ಅಂತ. And it's not just women. I feel like yavaglu we say behind every successful man there is a women anta, but I also feel strongly that beside a successful women there is a supporting male. It may be dad, it may be brother, it may be husband. So can you walk us through how when you started, yav tara support siktu nimma family inda, enen? I think, like you very rightly said, Prithvi, I mean, for a woman to come out and do so many things, andre ನಾವು farm ನಡೆಸ್ತೀವಿ, we work with our our workers and laborers at the farm. Of course they are like a family today. ಎಷ್ಟೇ ಆದ್ರೂ ನಾವು after a certain point, andre feed discussion ge, like now ಬೆಳೆಯೋ feed ಸಾಲಲ್ಲ ಅಂದ್ರೆ ನಾವು we take land on lease and ಅಲ್ಲಿ ಬೆಳೆಸಿ ತರ್ತೀವಿ, because green grass summers ಅಲ್ಲಿ becomes a big challenge, and there are a lot of challenges which we will share in the future. But so those are areas where these people, our husbands, have pitched in, and our Sunday morning 4:30 5:30 they have not even, I think it's a journey of 3 years now, and ನಮ್ಗೆ ಅವ್ರು ಯಾವತ್ತು oh my god ಜಾಸ್ತಿ ಆಯ್ತು, nothing. It was our decision to do delivery ourselves. It was our decision to start delivering milk in glass bottle. 2-3 things ನಾನು ದಿವ್ಯಾ we decided we are not going to change, which is hand milking. ಅಂದ್ರೆ ಹಸುಗೆ ಕೈಯಲ್ಲೇ ಮಿಲ್ಕ್ ಮಾಡಬೇಕು, and glass bottle ಅಲ್ಲಿ ಕೊಡಬೇಕು, and raw milk ಕೊಡಬೇಕು. All these things are very challenging things. So ಅದಿರ್ಲಿ, or when we go through, I mean, we lost a cow and it was extremely traumatizing and ತುಂಬಾ ಕಷ್ಟ ಆಯ್ತು. Like literally next day morning ಎಲ್ಲ ಕೊಟ್ಬಿಡೋಣ ಅನ್ನೋ ಸ್ಟೇಜ್ ಹೋಗಿದ್ವಿ ನಾವಿಬ್ರು, where we were emotional. We had an emotional breakdown because ನಾವು ಹೋದಾಗ ಹಸುಗಳು ನಮ್ನ ಹೆಂಗೆ ರೆಕಗ್ನೈಸ್ ಮಾಡಿ ಹೆಂಗ್ ನಮ್ಮ ಹತ್ರ ಬರ್ತಾ ಇದ್ರು. So at that point also they stepped in, they pitched in, and they said, ಇಲ್ಲ ಇಷ್ಟು ದೂರ ತಂದಿದ್ದೀರಾ, these things happen, it is nature, there's nothing you can do. Adirli, or for bigger decisions where finance is involved, at every point I think they have been there. We can clearly say that they also own equal credits in whatever we have done. Divya, coming to husbands ಬಗ್ಗೆ ಹೇಳಾಯ್ತು, coming to family, both of us have a joint family ಅಲ್ಲಿ. ಸೊ ಅವ್ರಗಳ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಇಲ್ಲಿ ತನಕ ಬರಕ್ ಖಂಡಿತ ಸಾಧ್ಯ ಇಲ್ಲ. ಒಂದು ಮೇನ್ ಕೊರೋನಾ ಟೈಮ್ ನಾವು ಸ್ಟಾರ್ಟ್ ಮಾಡಿದ್ದು. ಕೊರೋನಾ ಟೈಮ್ಸ್ ಅಲ್ಲಿ ಮಕ್ಳು ಮನೇಲೆ ಇರ್ತಾರೆ, ಸ್ಕೂಲ್ಗೆ ಹೋಗೋದಾದ್ರೆ ಸ್ಕೂಲ್ ಬಿಟ್ಟು ನಾವು ಫೀಲ್ಡ್ ವರ್ಕ್ ಅಂತ ಫಾರ್ಮ್ ಬರ್ಬೋದು, ಅಥವಾ ಎಲ್ಲಾರು ಹೋಗ್ಬೋದು ಮೀಟಿಂಗ್ಸ್ ಅಂತ.
ಬಟ್ ಕೊರೋನಾ ಟೈಮ್ ಅಲ್ಲಿ ಇಟ್ಸ್ ರಿಯಲಿ ಚಾಲೆಂಜ್. ಅದರಿಂದ ಫ್ಯಾಮಿಲಿ ಸಪೋರ್ಟ್ ಮಾತ್ರ ತುಂಬಾನೇ ಇದೆ. ಖಂಡಿತ. ಐ ಥಿಂಕ್ ದ ವಿಮೆನ್, ನಮ್ಮ ಮದರ್ ಇನ್ ಲಾಸ್, our mothers, you have to take their names also. Sure, why not? My father in law, sister in law ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನೋಡಿ ಇಟ್ಸ್ ಆಲ್ರೆಡಿ 11 o'clock in India. ಇವಾಗ ಮಕ್ಕಳು ಮನೇಲಿ ಇದ್ದಾರೆ, we are here, so they are taking at every step actually. Absolutely. ಇದೆಯಲ್ಲ, ಎಂಪವರ್ಡ್ ವಿಮೆನ್ ಅಂತಾರಲ್ಲ. ಸೊ ಖಂಡಿತ ಇದ್ರಲ್ಲಿ ಇನ್ನ ಇಬ್ರನ್ನ ಮರಿಬಾರ್ದು, ನಮ್ಮ ಮಕ್ಕಳನ್ನ. ನಾವು ಸ್ಮಾಲ್ ಸ್ಕೇಲ್ ಅಲ್ಲಿ ಇದು ಮಾಡ್ಬೇಕಾದ್ರೆ ನಾವು ನಮ್ಮ ಮನೆಯಲ್ಲೇನೆ ಬಾಟ್ಲಿಂಗ್ ಆಗ್ಲಿ ಈ ನಾವು ಮನೇಲೆ ಮಾಡ್ತಾ ಇದ್ವಿ. ಇವಾಗ ಫ್ಯಾಮಿಲಿ ಮಾಡ್ತಾ ಇದೀವಿ ಲಾರ್ಜ್ ಸ್ಕೇಲ್ ಆದ್ಮೇಲೆ. ಸ್ಮಾಲ್ ಸ್ಕೇಲ್ ಇದ್ದಾಗ ಬಾಟ್ಲಿಂಗು, ಅದಕ್ಕೆ ಸ್ಟಿಕ್ಕರಿಂಗ್, ಆಯಿಲ್ ಇರ್ಬೋದು, ಅದಕ್ಕೆ ಬಾಟ್ಲಿಂಗ್, ಸ್ಟಿಕ್ಕರಿಂಗ್, ಎವ್ರಿಥಿಂಗ್. ನನ್ ಮಗಳು ಇವ್ರ ಮಗ ಸೇರ್ಕೊಂಡು ಎಲ್ಲಾ ಕೈ ಜೋಡಿಸಿದಕ್ಕೆ ನಾವು ಅವರಿಂದಲೂ ಒಂದು ಸ್ಮಾಲ್ ಹ್ಯಾಂಡ್ಸ್ ಹೆಲ್ಪ್ ಅ ಲಾಟ್. ಖಂಡಿತ. So thank you so much to all your families. Because of their support also ಎಲ್ಲರಿಗೂ ಸಮಾಜಕ್ಕೆ ಹೆಲ್ಪ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಒಂದು ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಕೇಳುಗರು ಜಗತ್ತಿನಾದ್ಯಂತ ಇದ್ದಾರೆ. ದಯವಿಟ್ಟು ಐಸಿರಿ ಫಾರ್ಮ್ಸ್ ನ ವೆಬ್ಸೈಟ್ಗೆ ಹೋಗಿ ನೋಡಿ ಎಷ್ಟು ಅಚೀವ್ ಮಾಡಿದ್ದಾರೆ ಅವರು, ಯಾವ್ಯಾವ ರೀತಿ ತಮ್ಮ ಫಾರ್ಮ್ ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ನೀವು ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮುಂದೆ ಮಾತಾಡ್ತೀವಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅವರು ಆಕ್ಟಿವ್ ಆಗಿದ್ದಾರೆ. ಸೊ ಚೆಕ್ಔಟ್ ದೇರ್ ಪೇಜಸ್. ಹಾಗೆ ಶ್ವೇತಾ ಅಂಡ್ ದಿವ್ಯಾ, ನಾವು ವಿ ಆರ್ ಗೋಯಿಂಗ್ ಲೈವ್ ಇನ್ ಯೂಟ್ಯೂಬ್ ಅಂಡ್ ಫೇಸ್ಬುಕ್. ಸೊ ಸಿಕ್ಕಾಪಟ್ಟೆ ಜನ ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಸೊ ಒಂದೆರಡು ಬ್ರೇಕ್ ನ ಮುಂಚೆ ಒಂದೆರಡು ಕ್ವೆಶ್ಚನ್ ಕಮೆಂಟ್ ನ ಓದ್ಬಿಡ್ತೀನಿ. ದೀಪ್ತಿ ಯಶು ಅನ್ನೋರು ಹೇಳ್ತಾ ಇದ್ದಾರೆ, ಅಮೇಸಿಂಗ್ ಸ್ಟೋರಿ ಅಂಡ್ ಯು ಬೋತ್ ಆರ್ ವೆರಿ ಇನ್ಸ್ಪೈರಿಂಗ್. ಇಟ್ ಇಸ್ ಸೋ ನೈಸ್ ಟು ಹಿಯರ್ ಯುವರ್ ಜರ್ನಿ. ಕುಡೋಸ್ ಟು ಆಲ್ ಯುವರ್ ಹಾರ್ಡ್ ವರ್ಕ್ ಅಂಡ್ ಬೆಸ್ಟ್ ವಿಶಸ್ ಟು ದ ಎಂಟೈರ್ ಟೀಮ್ ಅಂತ. ಥ್ಯಾಂಕ್ ಯು ಸೋ ಮಚ್ ದೀಪ್ತಿ. ವಿ ಆಲ್ಸೋ ಹ್ಯಾವ್ ಫ್ಯೂ ಕ್ವೆಶ್ಚನ್ಸ್. ಈಗ ಹಸು ಹಾಲ್ ಕೊಡೋದ್ ನಿಲ್ಸಿದ್ಮೇಲೆ ಏನ್ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಬಂದಿದೆ. ಅಷ್ಟೇನಾ? ಸಾರಿ ಪೃಥ್ವಿ, ಅಷ್ಟೇ ಕ್ವೆಶ್ಚನ್. ಓಕೆ. ಸೊ ನಾವು ಇನ್ನೂ ಆ ಸ್ಟೇಜ್ಗೆ ರೀಚ್ ಆಗಿಲ್ಲ, ಬಟ್ ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಇಟ್ ದಟ್ ವಿ ಆರ್ ಗೋಯಿಂಗ್ ಟು ಕೀಪ್ ಬ್ಯಾಕ್ ಆಲ್ ದ ಕೌಸ್. ಸೊ ನಾವು I know it is extremely difficult to get there, but I think nothing is impossible today. Yakandre, to start with, I would like to say that we have male calves. Andre, when we had about 3-4 male calves, now Divya and I were like suddenly thinking that ivrella huduguru belad nintaga dodd bulls aagtare, and it's going to be extremely difficult to manage them because Gir bulls are they're very huge and it's difficult to control them. Yes. Aggressive. Yes, and ಅವ್ರನ್ನೇ ನೋಡ್ಕೊಳಕ್ಕೆ ಡೆಡಿಕೇಟೆಡ್ ಆಗಿ ಯು ನೀಡ್ ಲೇಬರರ್ಸ್, ರೈಟ್? ಸೊ ಹೆಂಗೆ ಅಂತ ವಿ ವರ್ ಲಿಟಲ್ ಕನ್ಫ್ಯೂಸ್ಡ್ ಅಂಡ್ ವರಿಡ್, ಅಂಡ್ ಲಿಟ್ರಲಿ ಒಂದಿನ ಏನ್ ಮಾಡೋದು ಅಂತ. ದೆನ್ ವಿ ಜಸ್ಟ್ ಕೇಮ್ ಅಪ್ ವಿತ್ ಅ ಸ್ಮಾಲ್ ಥಿಂಗ್ ಸೇಯಿಂಗ್ ಅಡಾಪ್ಟ್ ಅ ಮೇಲ್ ಕಾಫ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಐ ಜಸ್ಟ್ ಪುಟ್ ಅಪ್ ಅ ವಿಡಿಯೋ ಆನ್ ಯೂಟ್ಯೂಬ್ and it was so amazing to see how many people came forward, and I think within a span of 2-3 months all our male calves got adopted. People came to the farm, they selected one male calf. ಇವನ್ ಇವತ್ತಿನ ನನ್ ಮಗ, ಇವನ್ ಬದುಕಿರೋವರೆಗೂ ನಾನ್ ನೋಡ್ಕೋತೀನಿ. ಆಶ್ವಾಸನೆ, that whole comfort feeling that people gave us, it was so beautiful. ನಮ್ಗೆ ಅವತ್ತೇ ಗೊತ್ತಾಯ್ತು, okay, people are there, people of similar mindset are there. You just need to knock their doors and keep things transparent for them to belong to us, right? Get that feeling of belongingness. So namgu every time a calf gets adopted, right, we have an annual adoption system. So adadaga our family grows, Isiri family grows, and we become more stronger. That is what we believe. And male calf adopt agare, female calves adopt agare. Amazing. That's okay. So definitely, to answer your question, we are very sure about it, and with assurance we can say that I don't think we'll part away with any of our cows. We are all family now. mane doddorna henge nodkotivi athara we want to keep them with us, and I think there are good people in this world. namga aglilla andre yaro obru help ಮಾಡ್ತಾರೆ, ಆ ಧೈರ್ಯ ಒಂದಿದೆ, ಮಾಡ್ಕೊಂಡು ಮುನ್ನೋಗೋಣ ಅಂತ ಇದೀವಿ. ಖಂಡಿತ. ಜೊತೆಗೆ ಡೈಲಿ ಫೀಡ್ ಕೂಡಾನು ಇದೆ. ಲೈಕ್ ಯಾರೋ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅನ್ಕೊಳ್ಳಿ, ಅವ್ರು ಏನೋ ಆರ್ಫನೇಜ್ಗೋ ಅಥವಾ ಏನಾದ್ರು ಹೋಗಿ ಏನಾದ್ರು ಕೊಡೋದು ಒಂದು ರೂಢಿ ಇದೆ ಇದೆಲ್ಲ.
ಅದೇ ತರ ಯಾರು ಬಂದು ಬರ್ಡೇಗೆ ಈ ಕೌಗೆ 1 day ಫೀಡ್ ಕೊಡಿ ಅಥವಾ 1 month ಫೀಡ್ ಕೊಡಿ, 2 days ಫೀಡ್ ಕೊಡಿ, ಆತರ 2 cows 4 cows ಆತರ ಫೀಡ್ ಕೊಡ್ತಾರೆ. ಆ ತರನು ಏನೋ ಅವರು ಖುಷಿ, ದೇ ಕಮ್ ಅಂಡ್ ಮಗು ಬರ್ಡೇ ಐ ವಾಂಟ್ ಟು ಗಿವ್ 2 cows 2 days ಫೀಡ್ ಅಂತಾರೆ. ವಿ ಆರ್ ಲೈಕ್ ಓಕೆ ಅಂತ, ಸೊ ದೇ ಪೇ ದಟ್ ಅಮೌಂಟ್ ಅಂಡ್ ದಾನ ತರ ಮಾಡ್ಬಿಟ್ಟು. Now you say that, I remember my daughter's first birthday we celebrated in a goshala here illi. ಹೌದಾ? Yeah. Oh, very We didn't do nice. any cake cutting or anything. We took all the kids to the goshala here and then we Amazing. We've been lucky enough to get such kind of events as well. Madidare jana feels very good. Onthara we can see that satisfaction in them as well. Yeah. I think we can balance both. Yeah, ಮಾಡ್ಬೋದು. Yeah, very nice. ಆಮೇಲೆ ಅವಾಗ ಅಡಾಪ್ಟ್ ಮಾಡ್ಕೋ ಪೇರೆಂಟ್ಸ್ ಬರ್ತಾ ಇರ್ತಾರೆ. Adopted parents. ಅದಕ್ಕೋಸ್ಕರ ನಾವ್ ಏನ್ ಮಾಡಿದೀವಿ, ಈಗ ಒಂದೇ ಅವ್ರು ಬಂದು ಅವ್ರ ಅಡಾಪ್ಟೆಡ್ ಕರುನ ನೋಡ್ಕೊಂಡು ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಒಂದ್ ಅಡಾಪ್ಷನ್ ಬೋರ್ಡ್ ಹಾಕಿದೀವಿ, ಅಡಾಪ್ಟೆಡ್ ಬೈ ಇಂಥವ್ರು ಅಂತ. ಸೊ ಅವ್ರು ಯಾವಾಗಾರು ಬಂದು ಫಾರ್ಮ್ ವಿಸಿಟ್ ಮಾಡಿದಾಗ ನೋಡ್ಬೋದು ಅವ್ರ ಕರು ಇದೆ ಅಂತ. ಸೊ ಅದೊಂದು ಮಾಡಿ. ಸೊ ಅದೇ ನೀವು ಮೊದ್ಲೇ ಹೇಳ್ದಂಗೆ ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರಲ್ಲ, ಸೊ ಯು ಹ್ಯಾವ್ ಎವ್ರಿಥಿಂಗ್. ನೈಸ್. ಇನ್ನೂ ಒಂದು ಕ್ವೆಶ್ಚನ್ ಬಂದಿದೆ. ವೀಗನಿಸಮ್ ಅಂದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಕನ್ಸ್ಯೂಮ್ ಎನಿ ಅನಿಮಲ್ ಪ್ರಾಡಕ್ಟ್ಸ್. ಈಗ ಬೆಂಗಳೂರಿನಲ್ಲೂ ಅದು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಸೊ ವಾಟ್ ಆರ್ ಯುವರ್ ಥಾಟ್ಸ್ ಅರೌಂಡ್ ದಟ್? So Prithvi, actually ನನಗೆ ಅನ್ಸೋದು there are multiple reasons for people going vegan. I might be wrong, but ನನ್ನ ಒಪಿನಿಯನ್ ಇಂದ one of the reasons will be ಹಸುಗೆ ಕೊಡ್ತಾ ಇರೋ ಹಿಂಸೆನ ನೋಡಕ್ ಆಗದೆ people are taking this step. One of the reasons. The other could be ಅವ್ರಿಗೆ ಡೈರಿ ಆಗಲ್ಲ, all those things. But let me address the first issue. Yes, ನಮಗೂ ಅದೇ ನಾನ್ ಹೇಳದ್ನಲ್ಲ, ನಾವ್ ಹಾಲ್ ಶುರು ಮಾಡಕ್ಕಿಂತ ಮುಂಚೆ ವಿ ವಿಸಿಟೆಡ್ ಅ ಲಾಟ್ ಆಫ್ ಪ್ಲೇಸಸ್ ಅಂಡ್ ವಿ ಫೌಂಡ್ ಔಟ್ ಅಬೌಟ್ ಅ ಲಾಟ್ ಆಫ್ ಬ್ರ್ಯಾಂಡ್ಸ್ ವರ್ ಸೆಲ್ಲಿಂಗ್ ಮಿಲ್ಕ್ ಅಂತ. ನಿಜವಾಗ್ಲೂ ಮಿಲ್ಕ್ ಇಂಡಸ್ಟ್ರಿ ಇಸ್ ದ ಮೋಸ್ಟ್ ಅಡಲ್ಟ್ರೇಟೆಡ್ ಇಂಡಸ್ಟ್ರಿ ಅಂಡ್ ಸಿಕ್ಕಾಪಟ್ಟೆ ಅಡಲ್ಟ್ರೇಷನ್ ಇದೆ. ಅಂಡ್ ದ ವೇ ದ ಕೌಸ್ ಆರ್ ಟ್ರೀಟೆಡ್, ಸ್ಟಾಲ್ ಫೀಡಿಂಗ್ ಮಾಡ್ತಾರೆ, ಅಲ್ಲಾಡಕ್ಕೂ ಜಾಗ ಇರಲ್ಲ, ತುಂಬಾ ಹಿಂಸೆ ಕೊಡ್ತಾರೆ. ಬಟ್ yes, for those people, ದಯವಿಟ್ಟು don't just give away on something like milk. ಹಾಲು ಅಮೃತ and we all need to consume it. ದೊಡ್ಡವರು ಸುಮ್ನೆ ಹೇಳಿಲ್ಲ. There are a lot of medicinal value in milk, ghee, curds. Each one has its own medicinal value. Like ghee is very, very good for our health. I mean, I'm not any dietitian or a doctor to say this, but tuppa is very important for our bones and for lubrication in our body. And ನೀವು ಎಷ್ಟೇ ಅದನ್ನ ಬೇರೆದ್ರಲ್ಲಿ replace ಮಾಡ್ತೀನಿ, you might go for soya milk or various other things, right? Almond milk and all that. These are expensive alternatives you are trying to do. Find the right solution. If you feel that yellow one kade they're not taking care of the cows correctly, you can look for the right source, right? You can always look for the right source. And I personally believe that yella kade there are some people like us who are trying to do something, right? So mosru, again, mosru is one amazing thing which it's a god gift actually. It's very good for our gut, right? So ಹಾಗಾಗಿ ಹಸುವಿನ ಎಲ್ಲಾ ಅಂಶಗಳು, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಗೋಮೂತ್ರ, ಸಗಣಿ, ಪ್ರತಿ ಒಂದು ಕೂಡ ಮನುಷ್ಯನಿಗೆ ಒಳ್ಳೇದು. ದೇವ್ರು ಅದಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ಕಾಮಧೇನು ಅಂತ ಹೇಳೋದು. ಐ ಡೋಂಟ್ ಥಿಂಕ್ ವಿ ಶುಡ್ ಜಸ್ಟ್ ಪಾರ್ಟ್ ಅವೇ ವಿತ್ ಇಟ್ ಫಾರ್ ದಟ್ ಒನ್ ರೀಸನ್. ಇನ್ಸ್ಟೆಡ್ ವಿ ಶುಡ್ ಆಲ್ ಗೆಟ್ ಟುಗೆದರ್ ಅಂಡ್ ಹೋಲ್ಡ್ ಇಟ್ ಬ್ಯಾಕ್ ಅಂಡ್ ಡೂ ಸಮಥಿಂಗ್ ಫಾರ್ ದ ನೇಚರ್. ಅದಕ್ಕೆ ಹೇಳೋದು, ತಾಯಿ ಹಾಲು ಆದ್ಮೇಲೆ ತಕ್ಷಣ ಕೊಡೋದೇ ಹಸುವಿನ ಹಾಲು. ಖಂಡಿತ ದಟ್ ಇಸ್ ದ ಫಸ್ಟ್ ಥಿಂಗ್ ವಿ ಗಿವ್. ಅಷ್ಟಕ್ಕೆ ಸ್ಟಾಪ್ ಮಾಡ್ಬೋದಿತ್ತಲ್ಲ. ಖಂಡಿತ. ಸೊ ಏನಕ್ಕೆ ಹಸುವಿನ ಹಾಲು ಕೊಡ್ತಾರೆ? ಬಿಕಾಸ್ ಇದೆಲ್ಲ ಶ್ವೇತಾ ಹೇಳ್ದಂಗೆ ಇದೆಲ್ಲ ಅದ್ರಲ್ಲಿ ಅಂಶ ಇರೋದ್ರಿಂದಾನೆ ನಾವು ಮಕ್ಳು ಕೊಡೋದು. ಅಂಡ್ ಹಸು ಇಸ್ ದ ಒಂದೇ ಪ್ರಾಣಿ, if I'm not, correct me if I'm wrong everybody, which gives milk to all the species like humans and for its own child, right? ನಾವೆಲ್ಲ ನಮ್ಮ ಮಕ್ಕಳು ಕೊಡ್ತೀವಿ ಅಷ್ಟೇ ಅಲ್ವಾ ಹಾಲ್ನ. So that is one more thing which so ಅಷ್ಟು ಲೈಟ್ ಆಗಿ ನಾವು ಅದನ್ನ, I don't know, I might be too small to say this, but ಬಿಟ್ಬಿಡೋದು ಬೇಡ. Let's just hold it back. Let's keep hold our culture. ನಾವು ಸಣ್ಣವರಿದ್ದಾಗ ಪುಸ್ತಕದಲ್ಲಿ ಓದ್ತಾ ಇದ್ವಿ ಕನ್ನಡ ಪದ್ಯ, ಹರಿಹರಿ ಗೋವು ನಾನು ಅಂತ ಒಂದು ಪದ್ಯ ಓದಿದಾಗ ಅದರಲ್ಲಿ ಎಲ್ಲ ಹೇಳಿದ್ದೆ. ಪದ್ಯದ ಸಾರಾಂಶನೇ ನೀವು ಹೇಳಿದ್ರಿ. ಎಲ್ಲಾ ಸ್ಟೇಜ್ ಅಲ್ಲೂ ಹಸು ಯಾವ ರೀತಿ ನಮ್ಗೆ ಉಪಯೋಗ ಅಂತ, ಪ್ರಾಡಕ್ಟ್ಸ್ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅಂಡ್ ದಿವ್ಯಾ.
We'll take a small break. Before that, I want to do an announcement. OSAT, one school at a time ಅಂತ ಒಂದು ಆರ್ಗನೈಸೇಷನ್ ಮುಖಾಂತರ ಸಂಗೀತ ಸಂಧ್ಯಾ ಅನ್ನೋ ಒಂದು ಮ್ಯೂಸಿಕಲ್ ಎಕ್ಸ್ಟ್ರಾವಗನ್ಸಾನ ಆರ್ಗನೈಸ್ ಮಾಡಿದೆ. ಬೇ ಏರಿಯಾಸ್ ಪ್ರೀಮಿಯರ್ ಕನ್ನಡ ಬ್ಯಾಂಡ್ ರಾಗ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದೇ ಏಪ್ರಿಲ್ 3ನೇ ತಾರೀಕು ಭಾನುವಾರ. ಶೋ ಬಗ್ಗೆ ಡೀಟೇಲ್ಸ್ KKNCಯ ಫೇಸ್ಬುಕ್ ಪೇಜ್ ನಲ್ಲಿ ಇದೆ, ದಯವಿಟ್ಟು ನೋಡಿ ಟಿಕೆಟ್ಸ್ ನ ತಗೊಳ್ಳಿ. ಬ್ರೇಕ್ ನ ನಂತರ ವಿ ಹ್ಯಾವ್ ಒನ್ ಮೋರ್ ಗೆಸ್ಟ್ ಹೂ ಇಸ್ ಗೋಯಿಂಗ್ ಟು ಜಾಯಿನ್ ಅಸ್. Again, very excited to talk to her also, along with these incredible ladies. Let's take a small break and we'll be right back. My Tax Filer, number one choice of tax filing and planning. ಮೈ ಟ್ಯಾಕ್ಸ್ ಫೈಲರ್ ನಮ್ಮ ಬೆಂಗಳೂರು ವಾಯ್ಸ್ ಜೊತೆ ಪ್ರಪ್ರಥಮ ಎಪಿಸೋಡಿಂದನೂ ನಮಗೆ ಬೆಂಬಲ ನೀಡ್ತಾ ಬಂದಿದ್ದಾರೆ. ಮೈ ಟ್ಯಾಕ್ಸ್ ಫೈಲರ್ ಅಂದ ಕೂಡಲೇ ಚಿರಪರಿಚಿತರು ಪ್ರಸನ್ನ ಅವರ ಹೆಸರಂತೂ ಪಾಪಪ್ ಆಗೇ ಆಗುತ್ತಲ್ವಾ. ಇವರು ನಂಬರ್ ಒನ್ ಚಾಯ್ಸ್ ಫಾರ್ ಟ್ಯಾಕ್ಸ್ ಫೈಲಿಂಗ್ ಆ್ಯಂಡ್ ಪ್ಲಾನಿಂಗ್. ಇವರ ಸರ್ವಿಸಸ್ ಇಂಡಿವಿಜುವಲ್ ಆ್ಯಂಡ್ ಬಿಸ್ನೆಸ್ ಟ್ಯಾಕ್ಸ್ ಫೈಲಿಂಗ್, ಬಿಸ್ನೆಸ್ ಫಾರ್ಮೇಷನ್, ಬುಕ್ ಕೀಪಿಂಗ್ ಆ್ಯಂಡ್ ಪೇರೋಲ್, ಸೇಲ್ಸ್ ಆ್ಯಂಡ್ ಫ್ರಾಂಚೈಸ್ ಟ್ಯಾಕ್ಸ್, ಪ್ಯಾನ್ ಕಾರ್ಡ್ ಆ್ಯಂಡ್ ಇಂಡಿಯಾ ಟ್ಯಾಕ್ಸ್ ಕನ್ಸಲ್ಟೇಷನ್, ಇನ್ನು ಹಲವಾರು ಟ್ಯಾಕ್ಸ್ಗಳ ಪ್ರಶ್ನೆಗೆ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಟು ರೀಚ್ ಔಟ್ ಎಸ್ ಪ್ರಸನ್ನ ಕುಮಾರ್. ಅವರ ಫೋನ್ ನಂಬರ್ 408-940-3049 ಅಥವಾ ಇಮೇಲ್ ಮಾಡಿ sunnymail@mytaxfiler.com. ಮೈಸೂರು ಶ್ರೀರಂಗ ಫಾರ್ ಆಲ್ ಯೋರ್ ಆಟೋಮೊಬೈಲ್ ಸರ್ವಿಸಸ್. 20 ವರ್ಷಗಳಿಂದಲೂ ಬೇರೆಯಲ್ಲಿ ಅತ್ಯುತ್ತಮ ಸರ್ವಿಸಸ್ನ ಕೊಡ್ತಿದ್ದಾರೆ. ನಿಮ್ಮ ವಾಹನದ ಆರೈಕೆಗೆ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಶ್ರೀ ಆಟೋ ಸರ್ವಿಸಸ್. ಶ್ರೀ ಆಟೋ ಸರ್ವಿಸಸ್ ಫ್ರೀಮಾಂಟ್ನಲ್ಲಿದೆ. ಅವರ ಫೋನ್ ನಂಬರ್ 510-996-8404. ಇನ್ನೊಮ್ಮೆ 510-996-8404. ಅಮೇರಿಕಾದಲ್ಲಿ ಮನೆ ತಗೊಳ್ಬೇಕು ಅನ್ನೋದು ನಿಮ್ಮೆಲ್ಲರ ಡ್ರೀಮ್ ಅಲ್ವಾ? ಈ ಡ್ರೀಮ್ನ ಸಹಕಾರ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಗಿರೀಶ್ ಬ್ಯಾಂಗ್ಳೂರ್. ಎಸ್, ರಿಯಲ್ ಎಸ್ಟೇಟಲ್ಲಿ ಟಾಪ್ ನಾಚ್ ಸರ್ವಿಸ್ ಕೊಡ್ತಿರೋ ಗಿರೀಶ್ ಅವರು ನಮ್ಮ ಕನ್ನಡಿಗರೇ. ಕನ್ನಡದವರೇ ಆದ ಗಿರೀಶ್ ಜೊತೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಿ ಈಸ್ ಸೋ ನಾಲೆಜಬಲ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ರಿಯಲ್ ಎಸ್ಟೇಟ್ ಇನ್ ಆ್ಯಂಡ್ ಔಟ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಡ್ರೀಮ್ ಹೌಸ್ ತಗೋಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬೀಚ್ ಯೋರ್ ಫಸ್ಟ್ ಹೋಮ್ ಆರ್ ಯೋರ್ ಸೆಕೆಂಡ್ or many more. For reach out Girish at 408-420-0646 ಅಥವಾ gbangalore@interroad.com. ಫೈನಾನ್ಷಿಯಲ್ ಫ್ರೀಡಮ್ ಯಾರಿಗೆ ತಾನೇ ಬೇಕಿಲ್ಲ? ಬಟ್ ಫೈನಾನ್ಷಿಯಲ್ಸ್ ಅಂದ ತಕ್ಷಣ ತಲೆನೋವು ಜಾಸ್ತಿ ಅಲ್ವಾ? ಡೋಂಟ್ ವರಿ, ಫಾರ್ ಆಲ್ ಯುವರ್ ಫೈನಾನ್ಷಿಯಲ್ ಕ್ವೆಶ್ಚನ್ಸ್, ಎಸ್, ಇನ್ವೆಸ್ಟ್ಮೆಂಟ್ ಇರ್ಬೋದು, 401k ರೋಲ್ ಓವರ್ ಇರ್ಬೋದು, ರಿಟೈರ್ಮೆಂಟ್ ಪ್ಲಾನ್ಸ್, ಡೆಟ್ ಮ್ಯಾನೇಜ್ಮೆಂಟ್, ಎಜುಕೇಷನಲ್ ಸೇವಿಂಗ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್, ಪ್ರೊಟೆಕ್ಷನ್, ಲೈಫ್, ಆಟೋ, ಹೋಮ್, ರೀಫೈನಾನ್ಸ್ ಆರ್ ಮಾರ್ಗೇಜ್ ಲೋನ್ಸ್ ಯಾವುದೇ ಇರ್ಬೋದು. ನಿಮ್ಮ ಎಲ್ಲ ಲೀಗಲ್ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಎಸ್, ರೀಚ್ ಔಟ್ ಟು ಅನಿಲ್ ಹಾಲಪ್ಪ. ಹೌದು, ಅನಿಲ್ ಹಾಲಪ್ಪ ಅವರ ಮೊಬೈಲ್ ನಂಬರ್ 209-380-9858 ಅಥವಾ halappa@primerica.com. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೂ ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ಬೆಂಗಳೂರು ವಾಯ್ಸ್ ನಮ್ಮ ಜೊತೆ ಇದ್ದಾರೆ ದಿವ್ಯಾ ಹಾಗೂ ಶ್ವೇತಾ ಫ್ರಮ್ ಐಸಿರಿ ಫಾರ್ಮ್ಸ್. ಈಗ ನಮ್ಮ ಜೊತೆ ಇನ್ನೊಬ್ರು ಅತಿಥಿಗಳು ಜಾಯಿನ್ ಆಗ್ತಾ ಇದ್ದಾರೆ. ಮಾನಸಿ ಅವರೇ, ಮಾನಸಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಐ ಆಮ್ ಗುಡ್. ನೀವೆಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮಾನಸಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ರಾಯ್ಟರ್ಸ್ ಅಂತ ಹೇಳಿ ಒಂದು ಕಂಪನಿಯಲ್ಲಿ ಬಿಂದಾಸಾಗಿ ಆರಾಮಾಗಿ ಕೆಲಸ ಮಾಡ್ತಿದ್ರು. ಅಂಡ್ ದೆನ್ ಶಿ ಟುಕ್ ಅ ಸ್ಮಾಲ್ ಬ್ರೇಕ್, ಮಾಮ್ ಲೈಫ್ ತಗೊಂಡ್ರು. ಆಮೇಲೆ then she realized, okay, I don't want to go to this fancy AC ಇಲ್ಲಿ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡೋದು, I want to do something ಅಂತ ಹೇಳ್ಬಿಟ್ಟು ದಿವ್ಯಾ ಮತ್ತೆ ಶ್ವೇತಾ ಜೊತೆ ಕೈ ಜೋಡಿಸಿ ಐಸಿರಿ ಫಾರ್ಮ್ಸ್ ನ ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ನ ನೋಡ್ಕೋತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಹೇಳಿ ಮಾನಸಿ ಅವರೇ, ಸ್ವಲ್ಪ ನಿಮ್ಮ ಜರ್ನಿ ಬಗ್ಗೆ ಹೇಳ್ಬಿಟ್ಟು ಹಾಗೆ ಆಪರೇಷನ್ಸ್ ಐಸಿರಿ ಬಗ್ಗೆನೂ ಮಾತಾಡೋಣ. ಸೊ ನೀವ್ ಹೇಳ್ದಾಗೆ ಐ ಯೂಸ್ ಟು ವರ್ಕ್ ಫಾರ್ ರಾಯ್ಟರ್ಸ್. ಆಮೇಲೆ ದೇರ್ ಐ ಯೂಸ್ ಟು ಹ್ಯಾಂಡಲ್ ಫೈನಾನ್ಸಸ್ ಅಂಡ್ I took a break because I wanted to focus on my kids, and now my kids are old enough to be independent on their own, and they can manage. So I was looking for work
ನೋಡೋಣ ವಾಪಸ್ ಹೋಗೋಣ ಹೇಗೆ ನೋಡೋಣ ಅಂತ. ಬಟ್ ಎವ್ರಿ ಟೈಮ್ ಐ ಟುಕ್ ಅ ಸ್ಟೆಪ್ ಟುವರ್ಡ್ಸ್ ಎನ್ MNC ಕಂಪನಿ, I was ಒಂಥರ ಏನೋ ಒಂದು ರಿಪೆಲ್ಲಿಂಗ್ ಫೀಲಿಂಗ್ ಬರ್ತಾ ಇತ್ತು. I think over these 10 years, I don't know if I've matured enough to not go back there. So I just wanted to do something different. And as I was looking, so my first job also, Shweta's husband is my cousin. So my first job also through his reference only I got. So ಹಾಗಾಗಿ I didn't know this. yeah. So ಹಾಗಾಗಿ I was just teasing him, ಕೆಲಸ ಕೊಡ್ಸೋ ನನ್ಗೆ, see no somebody refer me ಅಂತೆಲ್ಲ. ಆಮೇಲೆ they really called me after a week and they were like, we actually need someone's help, so are you interested ಅಂತ. ನಾನು I was like, I jumped at the opportunity because it's really something different and I was subconsciously thinking ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡೋಣ, ಮತ್ತೆ MNC ಬೇಡ, ಮತ್ತೆ ಆ ಜಾಬ್ ಬೇಡ ಅಂತ. And this fit in like one jigsaw puzzle ಅಂತಾರಲ್ಲ, the last piece one fit ಆಗತ್ತಲ್ಲ ಹಾಗೆ. ಸೊ ಆವಾಗಿಂದ and every day is so different. ಇಲ್ಲಿ ಅಲ್ಲಾದ್ರೆ ಮೆಕ್ಯಾನಿಕಲ್ ಅದ್ ನೋಡು, ಪೇಮೆಂಟ್ಸ್ ನೋಡು, ಇದ್ ನೋಡು, ಅದ್ ನೋಡು. So ಇಲ್ಲಾದ್ರೆ every day is so different and it's challenging and there's so much to learn. So yeah, it's very exciting. No, you three ladies are making me think about my job. Should I quit? Oh my God. No, in a good way. In a good way. No, definitely interviewing so many different kind of people and knowing about their experience and being the voice is also a very amazing thing to do. Thank you so much. Yeah, ನಂಗೆ ಅನ್ಸ್ತದೆ, ಹೌದಲ್ಲ, ಒಂಥರ ತುಂಬಾ ಮೆಕ್ಯಾನಿಕಲ್ ಮಾನಸಿ ಹೇಳ್ದಾಗೆ ನಮ್ ಲೈಫು. ಅದೇ ಬೆಳಗ್ಗೆ ಏಳೋ ಮೀಟಿಂಗ್ಸ್ ತಗೋ ಅಂತ ಅನ್ಸ್ತಾ ಇದೆ. ನೋಡೋಣ, maybe I'll come back and talk to you ladies again. Indiaಗೆ ಬಂದಾಗ. Sure. Thanks Mansi for sharing your experience. Ade what is your role Isiri Farms ನಲ್ಲಿ? ಏನು operations ಬಗ್ಗೆ ಮಾತಾಡಬೇಕು ಅಂದ್ರೆ ಹೇಗೆ ನಡೀತಾ ಇದೆ? And when you started, how it was, and now we are doing at a large scale. So walk us through that. So when I started, even we were like, trying to get a footing of where I'll fit anta. And I'm a very process driven person. So nan ಒಂಥರ system ad hege work agate, all that was like intriguing for me. So I slowly started learning the system and hagene like ideas keep popping into your head, right? Il hege improve madbodu, al hege improve madbodu. So slowly I also started talking to customers and building my rapport with them. And slowly ivaga hage hogta ivaga almost I'm in touch with all our customers. And one kade adu one angle, ಇನ್ನೊಂದ್ ಕಡೆ I talk to customers, so I get first hand information of everything, what their pulse is, what their feedback is and all that. So we try to absorb as much as possible from that like a sponge. And then ಈ ಕಡೆ ಬ್ಯಾಕ್ ಎಂಡ್ ಅಲ್ಲಿ ಏನೇನ್ ಮಾಡ್ಬೋದು, ಹೇಗೆ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು, ಸಾಫ್ಟ್ವೇರ್ ಹೇಗೆ ಎನ್ಹಾನ್ಸ್ ಮಾಡ್ಬೋದು, ವೇರ್ ಆರ್ ದ ಕಸ್ಟಮರ್ಸ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಆನ್ ಅ ಡೇ ಟು ಡೇ ಬೇಸಿಸ್, ಬಿಕಾಸ್ ನಮ್ದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಇರೋದ್ರಿಂದ on a at some point they have to keep renewing their subscription. So allenadru problem aagta idya, avrge payment alli enadru problem aagta idya. So I get first hand information about all that, and we try to stay on top of things and help them out. And today also, like as and when possible, I talk to IT team and also get the enhancements on going live as soon as possible. And now I'm a customer delivery manager. So Prithvi, I think in a startup what happens is you beko bedva, you're pulled in everything. Yeah. And I think I keep pulling Mansi in everything. Ad madu salpa id kodu, salpa ad madu salpa id kodu. So yeah. So ನೀವು ಸೇಲ್ಸ್ ಅಂದ್ರೆ ಅಲ್ವಾ? I usually say I used to work in sales ops. So sales are our cry babies. They want help in everything anta. So it makes total sense. So when I told Mansi that they'll be selling also, she's like, selling on kelbedama, bere ಏನ್ ಬೇಕಾದ್ರೆ ಮಾಡ್ತೀನಿ ಇಂದು. ಆಗಲ್ಲ, ನಾನು ಇದೀನಿ ಅಲ್ವಾ, ಸೆಲ್ ಮಾಡಿಸ್ತೀನಿ ಬಾ. I think I thoroughly enjoy sales and marketing. Everybody run away from it, but I personally believe that if the product is good,
the passion in selling that product comes out. Correct. And I passionately do it. Three And ladies, somewhere Divya and Mansi also are salespeople, I think. They end up doing it. 3 ladies 3 pillars ತರ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದೀರಾ. ಐ ಫೀಲ್ ಸೋ ಪ್ರೌಡ್. ತುಂಬಾ ಪ್ರೌಡ್ ಅನ್ಸ್ತಾಗೆ ನಮ್ಮ ಕನ್ನಡದವರು ಇಷ್ಟು ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ನಡೆಸ್ತಾ ಇದ್ದೀರಾ. ಐ ಹ್ಯಾವ್ 2 ಕ್ವೆಶನ್ಸ್. ಐ ನೋ ತುಂಬಾ ಲೇಟ್ ಆಗ್ತಾ ಇದೆ ನಿಮ್ಗೂ ಕೂಡ, ಇಷ್ಟು ಎನರ್ಜಿಯಿಂದ ಮಾತಾಡ್ತಾ ಇದ್ದೀರಾ ನಮ್ ಜೊತೆ. ಒಂದು ಅದೇ ಕಸ್ಟಮರ್ ಅಂತ ಬಂದಾಗ ಚಾಲೆಂಜಸ್ ಆಗಿರ್ಬೋದು. ಸೊ 2 ಟೈಪ್ಸ್ ಆಫ್ ಚಾಲೆಂಜಸ್. ಒನ್ ಇಸ್ ಇಂಟರ್ನಲ್, ಮ್ಯಾನೇಜಿಂಗ್ ಹಸುಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು. ನೀವು ವೆಕೇಶನ್ ತಗೊಂಡಿರಲ್ಲ. ಐ ಥಿಂಕ್ ಐ ಕ್ಯಾನ್ ಇಮ್ಯಾಜಿನ್, ಲೈಕ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು 2 years when you were like still building it up. ಐ ಮೀನ್ ಎಲ್ಲ ಆಚೆ ಹೋಗ್ಬೇಕಾದ್ರೂ ಅದು ಮ್ಯಾನೇಜ್ಮೆಂಟ್ ಅದು ಕಷ್ಟ ಆಗುತ್ತೆ. ಹಾಗೆ ನೌ ವೆನ್ ಯು ಆರ್ ರನ್ನಿಂಗ್ ಅಟ್ ದ ಇಷ್ಟು ದೊಡ್ಡದಾಗಿ ನಡೆಸ್ತಾ ಇರ್ಬೇಕಾದ್ರೆ ಬೇರೆ ರೀತಿ ಚಾಲೆಂಜಸ್ ಬರುತ್ತೆ. ಟೂ ಮೆನಿ ಎಂಪ್ಲಾಯೀಸ್ ಆದಾಗ್ಲೂ ಒಂಥರ ಚಾಲೆಂಜಸ್. ಸೊ ವಾಟ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಚಾಲೆಂಜಸ್ ಯು ಆರ್ ಫೇಸಿಂಗ್ ಅಂಡ್ ಹೌ ಯು ಆರ್ ಟ್ಯಾಕ್ಲಿಂಗ್ ದಟ್ ಅನ್ನೋದು ಮೇ ಬಿ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್. I think one of the major challenges we face is educating our customers and bringing them up to speed about the product. And awareness. Yes, there are a lot of people who want good milk, and that's all they have in their mind. And yes, I mean, fair enough, right? Yellaru ella research madiralla. But there's much more to it, right? When we say we are giving unadulterated milk, milk which is not, in any way processed, the next challenge is ಸ್ವಲ್ಪ ವೆದರ್ ಚೇಂಜ್ ಆದ್ರೆ ಒಡೆದೋಗುತ್ತೆ, ಸ್ವಲ್ಪ ಡಿಲೇ ಆದ್ರೆ ಒಡೆದೋಗುತ್ತೆ ಹಾಲು. There are days when we have given milk and takshana ಒಡೆದೋಗಿದೆ and customers have called back to us and we've tried to replace milk if we have extra. So and and there are some people who are like, there's some customers who are like, illa artha agutte, this is what shows the purity of the milk completely with us. And there are some people who still don't know how it works, so they are like, ayyo haal ಒಡೆದೋಯ್ತು, ಹಾಲ್ ಹೆಂಗ್ ಒಡೆದೋಯ್ತು, ಹಳೆ ಹಾಲ್ ಕೊಟ್ಟಿದ್ದೀರಾ, these kind of challenges. And we start educating them that if the milk stays for longer, andre temperature changes kuda agde adu odililla andre, then that is one way of seeing that it is adulterated or it is not milk, because haal odedogutte, right? So seasonal so ivaga, of course, this is our third summer anbodu, but still weather is something which none of us can predict, right? That is one of the major challenges which we face. So ನಾವು ಗ್ಲಾಸ್ ಬಾಟಲ್ ಆದ್ರಿಂದ ನಾವು ಕಂಪ್ಲೀಟ್ ಆಗಿ ಫ್ರೀಸು ಮಾಡಕ್ಕಾಗಲ್ಲ, ಬಾಟಲ್ ಒಡೆದೋಗುತ್ತೆ. And ಸಡನ್ ಆಗಿ ಒಂದೇ it's very hot and ನಾವು ಜಾಸ್ತಿ ಟೆಂಪರೇಚರ್ ಇಟ್ಟರೆ the next day it is very, Bangalore weather, right? I'm sure you know Bangalore weather. Completely unpredictable. Suddenly one day it is gloomy and ice age hogbidutte halu, and customers are like, ice ag bandide, I hope this is fresh milk. And at every stage, every day there is challenge in we trying to tell customers that this is what happened. And of course we are also technology wise we are trying to get there. We're not there already, but yeah, somewhere we're trying to get there. And I think that is one of the biggest challenges we face on the customer front. I'm sure Mansi and Divya can add up to the point. Yeah, I think somewhere there is a subconscious, not that customers they are onthara yavaglu complaint ಮಾಡ್ತಾ ಇರ್ತಾರೆ, no, because lot of customers genuinely don't know that winter ge and summer ge there will be a difference. So what happens is, usually when the fat content or you print it on the bottle or the packet and say that this is the fat content that we are going to give you, the company is legally bound to give that kind of fat content. And when processing of the milk definitely happens, right? Definitely. And they are, since they are bound to do that, they'll resort to measures, because summer al baralla thinnagirutte halu, because green fodder is not there. When the cows go for free grazing, they don't find the kind of food that they as a natural selection, whatever they'll pick up and eat, that one they will not get. So we have to substitute with dry grass, and there are so many other challenges, right? Not that the customers want to complain, but subconsciously ಹಾಲ್ ಹೀಗೆ ಇರಬೇಕು ಅಂತ from decades there has been a preset notion. So our subconscious comparison minds na change ಮಾಡೋದು, mindset na change ಮಾಡೋದು. Like I spend a lot of time talking to customers. Sometimes every call goes into like half an hour. So, and some customers have genuinely asked me,
ನನಗಿಷ್ಟೆಲ್ಲ ಹೇಳ್ತಾ ಇದ್ದೀರಾ, ಎಲ್ಲರಿಗೂ ಹೇಗ್ ಹೇಳ್ತೀರಾ ಅಂತ. ನೀವ್ ಯಾರ್ I ಫೋನ್ think ಮಾಡ್ತಾರೆ that is one challenge. Yes, that is one way we want to we stay Yeah. connected to customers. We keep Yeah. telling them. That So is one we thing are which we open. constantly do. Yeah, and we are open. Our numbers are there everywhere. Anytime they can pick up the phone and just drop us a message on WhatsApp, or they can call us, and we'll be there to help them. Divya was saying something. Yeah. ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳಿದ್ರಿ, ಅದೇ ಫೇಸ್ ಮಾಡ್ತೀರಾ ಅಂತ. ಅದು ಕೂಡ ಒಂದ್ ದೊಡ್ಡ ಚಾಲೆಂಜ್ ಏನೆ. ಈಗ ಮಾರ್ನಿಂಗ್ ಎದ್ದು ಒಂದು ಮನೆಗೆ ತಲುಪೋ ತನಕನು ನಮ್ಗೆ ಒಂದು ಟೆನ್ಷನ್ ಅಲ್ಲೇ ಕೂತಿರ್ತೀವಿ, ಯಾಕಂದ್ರೆ ಲೈಫ್ ಇಸ್ ಅನ್ಸರ್ಟೈನ್. ಅವಾಗೆ ನಾನು ಹೇಳ್ದಂಗೆ ಇವತ್ತು ಇದ್ದಕ್ಕಿದ್ದಂಗೆ ಬರೋ ರೂಟಲ್ಲಿ ಹುಡುಗಂಗೆ ಹುಷಾರ್ ತಪ್ಪಬಹುದು, ಬಟ್ ಎನ್ಶೋರ್ ಬ್ಯಾಕಪ್ ಅಲ್ಲಿ ಒಬ್ಬ ಹುಡುಗನ್ ಇಟ್ಕೊಂಡು ಅವ್ರನ್ನ ಕಳ್ಸಿ, ಅವಾಗ ಏನಾಗುತ್ತೆ, ಟೈಮ್ ಡಿಲೇ ಆಗ್ತಾ ಹೋಗುತ್ತೆ. ಅದು ಒಂದು ಚಾಲೆಂಜ್ ನಾವು ತುಂಬಾ ಫೇಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಸಡನ್ ಆಗಿ ಎದ್ದು ಮಾರ್ನಿಂಗ್ ಕಾಲ್ ಮಾಡ್ತಾರೆ, ಮೇಡಮ್ ಇವತ್ತು ತುಂಬಾ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಹುಷಾರಿಲ್ಲ ಅಂತ. ಅವಾಗ ಏನಾಗುತ್ತೆ, ನಾವು ಮೀರ್ ಹೋಗಿರುತ್ತೆ ಟೈಮ್, ಅವ್ರು ಬರೋ ಟೈಮ್ಗಿಂತ ಒಂದ್ 5-10 minutes ಡಿಫ್ರೆನ್ಸ್ ಆದ್ರೂ ವಿ ಸ್ಟಾರ್ಟ್ ಗೆಟಿಂಗ್ ದ ಕಾಲ್ಸ್. ದಿಸ್ ಇಸ್ ಅ ಬಿಗ್ ಚಾಲೆಂಜ್. Technical issues irutte which we are facing, but yeah, we're getting there, we're getting better every day. Absolutely. ಅಂದ್ರೆ ನಾವು ಕೊಡೋದೇ ಇಲ್ಲ ಅಂತ ಹೇಳಲ್ಲ. somehow it will be late also, we'll ensure that they get the milk on that day. ಒಂದು ಸ್ವಲ್ಪ ಹಾಫ್ ಅನ್ ಅವರ್ ಟೈಮ್ ಆಗಿರ್ಬೋದು, ಬಟ್ ದೇ ವಿಲ್ ಗೆಟ್ ದ ಮಿಲ್ಕ್. ಖಂಡಿತ. ಅದೇ ನಾನು ಬಂದ್ರೆ ಅಂತ ಕೋವಿಡ್ ಟೈಮ್ ನಲ್ಲೇ ಯು ಹ್ಯಾವ್ ಸ್ಟಾರ್ಟೆಡ್ ಅಂಡ್ ಯು ಹ್ಯಾವ್ ರನ್ ದಿಸ್ with so many challenges. So now everything ivaga open up ಆಗ್ತಾ ಇದೆ, you will get more help ಅಂತ I think it will be even smoother anta. Exactly. The other question that I had was on the product side. Like you started with hal production ಇಂದ ಸ್ಟಾರ್ಟ್ ಮಾಡಿ ಈಗ ತುಪ್ಪ ಕೂಡ ಬರ್ತಾ ಇದೆ ನಿಮ್ಮ ಐಸಿರಿ ಫಾರ್ಮ್ಸ್ ಕಡೆಯಿಂದ. ಸೊ ಅದು ಹೇಗೆ ಸ್ಟಾರ್ಟ್ ಆಯ್ತು, ಮತ್ತೆ ಇನ್ನು ಏನೇನ್ ಫ್ಯೂಚರ್ ಪ್ರಾಡಕ್ಟ್ಸ್ ನ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆಸೆ ತುಂಬಾ ಇದೆ. We want to launch A2 paneer, we want to launch, in fact we have even thought for A2 ice creams as well. Allivargu ಆಸೆ ಇದೆ. So yeah, but we should see how everything is going to support us on this, because halu jasti there's a lot of demand for milk. Somewhere I think we keep holding ourselves back, paneer start madak beda anta, because every time we we have excess milk, it gets sold directly. So I think milk itself is a very demanding product, and there's a big market for us to cater to. So parallelly, yeah, we'll start with ghee. Yes, of course. So ಏನಾಗುತ್ತೆ ಅಂದ್ರೆ whatever we have an excess, right, and pauses ಬರುತ್ತೆ when people travel and all, ಹಾಲು ಉಳಿಯತ್ತಲ್ಲ. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ಕಾಯಿಸಿ ಬಿಲೋನಾ ಮೆಥಡ್ ಅಲ್ಲಿ ತುಪ್ಪ ಮಾಡ್ತೀವಿ. I would like to stress on this if we have time. So ಬಿಲೋನಾ ಮೆಥಡ್ ಏನು ಅಂದ್ರೆ ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಿದ್ ಮೆಥಡ್, ವೇರ್ ಹಾಲ್ನ ಕಾಯಿಸಿ ಮೊಸರು ಹೆಪ್ಪಾಕಿ ಬೆಣ್ಣೆ ಕಡ್ದು ಆ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡೋದು. ಸೊ ಇನ್ ದಿಸ್ ಪ್ರಾಸೆಸ್ ದ ಘೀ ಹ್ಯಾಸ್ ಅ ಲಾಟ್ ಆಫ್ ಮೆಡಿಸಿನಲ್ ವ್ಯಾಲ್ಯೂ. ಇವಾಗ ಏನಾಗ್ತಾ ಇದೆ, ಕಮರ್ಷಿಯಲ್ ಕಂಪನೀಸ್ ಕ್ರೀಮ್ ಸೆಪರೇಟ್ ಮಾಡಿ ವಿದಿನ್ ಸೆಕೆಂಡ್ಸ್ ದ ಘೀ ಇಸ್ ಆಲ್ರೆಡಿ ಮೇಡ್. That and a lot of artificial flavors and artificial taste makers are added to it, color as well. And that's what I keep wondering, nam tuppa prati sala onde tara irade illa, every time it is different, because ಹಾಲ್ನಲ್ಲಿ ಫ್ಯಾಟ್ ಎಷ್ಟಿರುತ್ತೆ, ಮೊಸರು ಎಷ್ಟು ಹುಳಿ ಇರುತ್ತೆ, ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್. ಐ ಕೀಪ್ ವಂಡರಿಂಗ್, ಕಮರ್ಷಿಯಲ್ ಕಂಪನೀಸ್ ಕಾನ್ಸ್ಟೆಂಟ್ ಆಗಿರುತ್ತೆ ಘೀ. ದೇರ್ ಸಮ್ ಪೀಪಲ್ ಹೂ ಟೆಲ್ ಅಸ್ ಆಲ್ಸೋ, ನಿಮ್ದು ಹೋದ್ಸತಿ ತುಪ್ಪ ಇನ್ನೂ ಚೆನ್ನಾಗಿತ್ತು, ಈ ಸತಿ ಸ್ವಲ್ಪ ಕಮ್ಮಿ, I think, and we don't take it as a negative feedback. We are like, yes, we are trying to give pure, and inconsistency irutte. If we start going to make it consistent, right, then adulteration is where it is the only way, which we are not ready to do. So yes, tuppa is a big market, and nam tuppa, we make ghee every week. Every Sunday or Monday we make fresh ghee in the farm. The people who come alle tagondu hoggtare. During the week ಅದು full sold out ಆಗುತ್ತೆ. We've proudly sold it out of India also. People have carried with it ಅಂದ್ರೆ ಹೋಗೋವಾಗ ಟ್ರಾವೆಲ್ ಮಾಡೋವಾಗ ತಗೊಂಡು ಹೋಗಿದ್ದಾರೆ. So that is there. But yes, ತುಂಬಾ plans ಇದೆ. Hopefully if things fall in place. Yeah. Divya, do you have anything to add? Nothing. Same products. ಇಬ್ರದು ಮೈಂಡ್ ಒಂದೇ ಇರೋದ್ರಿಂದ ತುಂಬಾ ಈ ಪ್ರಾಡಕ್ಟ್ಸ್ ನೇ ಫಸ್ಟ್ ಲಾಂಚ್ ಮಾಡ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತೀವಿ. Absolutely. I know
we talked about products, but ನೀವು ಎಷ್ಟು challenges ಇಂದ you have come here like running this business. ಏನಾದ್ರೂ ಕಿವಿ ಮಾತು ಹೇಳ್ಬೇಕು ಅಂದ್ರೆ for new entrepreneurs, female entrepreneursಗೆ, ಯಾಕೆ ಅಂದ್ರೆ we say ಎಲ್ಲ ಸಪೋರ್ಟ್ ಇದೆ ಅಂದ್ರೂ ಕೆಲವರಿಗೆ ಸಪೋರ್ಟ್ ಇರೋದಿಲ್ಲ. ಸೊ ಹೌ ಡು ಯು ಅಡ್ರೆಸ್ ದಿಸ್ ಅಂತ ಹೇಳಿ ಒಂದು ಕಿವಿ ಮಾತು 3 ಜನನು ಐ ವಾಂಟ್ ಟು ಹಿಯರ್. I'll go first. Yeah. Okay. So as usual, I go first. So Ila, what I would like to say is a lot of people ask us, "Ee idea heng bantu? You know, this is such a unique idea." What I would like to tell people is don't go behind starting something which is trendy or starting something which is the need of the hour. You will not survive or sustain in it. ನಿಮಗೆ ಮನಸ್ಸಿಗೆ ಇಷ್ಟ ಆಗಿದ್ದು ವಿಚ್ ವಿಲ್ ಕೀಪ್ ಇನ್, ಐ ಮೀನ್ ಟ್ರೈ ಟು ಕನೆಕ್ಟ್ ಇಟ್ ಟು 2-3 ಥಿಂಗ್ಸ್ ಲೈಕ್ ಅದರಿಂದ ಸೊಸೈಟಿಗೆ ಏನಾದ್ರು ಹೆಲ್ಪ್ ಆಗುತ್ತಾ, ಯುನೋ, ಅಂಡ್ ವಿಲ್ ಯು ಬಿ ಪ್ಯಾಷನೇಟ್ಲಿ ಡ್ರಿವನ್ ಟುವರ್ಡ್ಸ್ ಡೂಯಿಂಗ್ ಇಟ್, ಯುನೋ, ಅಂಡ್ ಇಫ್ ಯು ಆರ್ ಫೈನಾನ್ಷಿಯಲಿ ಸಸ್ಟೈನಬಲ್, ಅದೊಂದು ನೋಡ್ಕೊಂಡು ಐ ಥಿಂಕ್ ಹೆದರದೆ ಮುನ್ನುಗ್ಗಿ ಒಳ್ಳೆ ಮನ್ಸಿಂದ ಮಾಡಿದ್ರೆ, ಜನಕ್ಕೆ ಒಳ್ಳೇದ್ ಮಾಡ್ತೀನಿ ಅನ್ನೋ ಮನ್ಸಿಂದ ಮಾಡಿದ್ರೆ I don't see there's going to be any challenges. Salpa kashta agutte, but you will get there. Awesome. Divya? Yeah. ಏನಂದ್ರೆ ನಾವು ಫೀಮೇಲ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಯೂನಿಕ್ ಥಿಂಗ್ಸ್ ನಮ್ಮಲ್ಲೇ ನಮ್ದು ಯೂನಿಕ್ ಇರುತ್ತೆ, ಅದು ನಮ್ಗೆ ಗೊತ್ತಿರಲ್ಲ. ಒನ್ಸ್ ವಿ ಕಮ್ ಔಟ್, ನಾನು ಈ ತರ ಮಾಡ್ಬೋದು ಅಂತ ಮನೇಲೆ ಡಿಸ್ಕಸ್ ಮಾಡಿ ಆತರ ಮಾಡಿದಾಗ ಫ್ಯಾಮಿಲಿನೂ ಕೂಡ, ನಾನು ಲಾಸ್ಟ್ ವಿಡಿಯೋದಲ್ಲೂ ಅದೇ ಕೇಳ್ಕೊಂಡಿದ್ದು, ನಿಮ್ಮ ಮನೆಯಲ್ಲಿ ಒಂದು ಹೆಣ್ಮಗಳಿದ್ದಾಳೆ, ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಅವಳಲ್ಲಿ ಏನೋ ಒಂದು ಇದೆ, ಯಾಕಂದ್ರೆ ದೇವ್ರು ಎಲ್ಲಾರ್ನು ಸೃಷ್ಟಿ ಮಾಡಿದಾಗ ಎಲ್ಲಾರ್ಗೂ ಒಂದೊಂದು ಕೊಟ್ಟಿರ್ತಾರೆ. ಅವಳಲ್ಲೇ ಅವಳು ಬಂದ್ರೇನೆ, ಆಚೆ ಬಂದ್ರೇನೆ ಅವಳು ಹೇಗೆ ಮುಂದೆ ಬರೋದು ಅನ್ನೋದು ಗೊತ್ತಾಗುತ್ತೆ. ಸೊ ಅವಳಲ್ಲೇ ಒಂದು ಡಿಫ್ರೆಂಟ್ ಯುನಿಕ್ ಥಿಂಗ್ ಇರೋದ್ರಿಂದ ಫ್ಯಾಮಿಲಿ ಸಪೋರ್ಟ್ ಕೊಟ್ರೆ ಅವಳು ಖಂಡಿತ ಮುಂದೆ ಬಂದೇ ಬರ್ತಾರೆ. ಯಾವಾಗ್ಲೂ ನಾನು ಹೇಳೋದು ಅದೇನೆ, ಫ್ಯಾಮಿಲಿ ದಯವಿಟ್ಟು ಅವಳಿಗೆ ಸಪೋರ್ಟ್ ಮಾಡಿ. ಆ ಹೆಣ್ಣಂದ್ರೆ ಏನ್ ಅನ್ಕೊಳ್ತಾರೆ, ನಾಲ್ಕು ಕಿಚನ್ ಮಧ್ಯೆ ಇರೋ ಗೋಡೆಗಳ ಮಧ್ಯೆ ಇರೋಳು ಅಂತ. ಅದನ್ನ ಬಿಟ್ಟು ಇನ್ನ ಮುಂದೆ ಯೋಚನೆ ಮಾಡಿ ಬನ್ನಿ, ಸಮಾಜಕ್ಕೆ ತುಂಬಾ ಹೆಣ್ಮಕ್ಳಿಂದ ಆಗೋದು ತುಂಬಾ ಇದೆ. ಮುಂದೆ There's a lot of scope for women entrepreneurs. ಒಂದು ಕೋಟ್ ಯಾವಾಗ್ಲೂ ನಾನು ಎಲ್ಲಾದ್ರೂ I know, I was waiting for this actually. ಹಿಂದಿನ ವಿಡಿಯೋಸ್ ಅಲ್ಲೂ ಹೇಳಿದೀನಿ, ಮೊನ್ನೆ ವುಮೆನ್ಸ್ ಡೇ ಇವೆಂಟ್ ಹೋದಾಗ ಅದನ್ನೇ ಹೇಳಿದೀನಿ, ತೊಟ್ಲು ತೂಗೋ ಕೈ ಇಡೀ ದೇಶವನ್ನೇ ಆಳುತ್ತದೆ. ಇದೊಂದು ಕೋಟ್ ಅನ್ನ ನೆನ್ಪಿಟ್ಕೊಂಡು ಎಲ್ಲಾ ವುಮೆನ್ ದಯವಿಟ್ಟು ಮುಂದೆ ಬನ್ನಿ. ಮಾನ್ಸಿ ಅವರೇ? Yeah, so to add on to what Divya said, ಇವಾಗ ಇಷ್ಟು ಲೆವೆಲ್ ಅಲ್ಲೇ ಮಾಡ್ಬೇಕು, ಇದೇ ಮಾಡ್ಬೇಕು, ಅದೇ ಮಾಡ್ಬೇಕು ಅಂತಿಲ್ಲ. ಎವ್ರಿ ವುಮನ್ ವಿಲ್ ಹ್ಯಾವ್ ಸಮ್ ಸ್ಟ್ರೆಂತ್ ಆಫ್ ದೇರ್ ಓನ್ ಅಲ್ವಾ? ದಟ್ ಇಸ್ ವಾಟ್ ದೇ ನೀಡ್ ಟು ಫೈಂಡ್. ಅಂಡ್ ಇಟ್ ಡಸಂಟ್ ಹ್ಯಾವ್ ಟು ಬಿ ಅಟ್ ಅ ವೆರಿ ಬಿಗ್ ಸ್ಕೇಲ್. ಈವನ್ ಏನೋ ಒಂದು ಏನದು, ಮೇಬಿ ಇಟ್ ಮೇ ಬಿ ಅ ಬೇಕಿಂಗ್, ಇಟ್ ಮೇ ಬಿ ಪಾಟರಿ ಆರ್ ಎನಿಥಿಂಗ್. ಇಫ್ ದೇ ಸೆಲ್ ದಟ್ ಫಸ್ಟ್ ಪೀಸ್ ಅಲ್ಲ, ದ ಕಾನ್ಫಿಡೆನ್ಸ್ ದಟ್ ದೇ ಗೆಟ್, ಯಾರಿಗೋ ನಾನ್ ಮಾಡಿರೋದು ಇಷ್ಟ ಆಗಿದೆ ಅನ್ನೋ ಥರದ್ದು. Like how we are so happy when somebody comes and says, oh, ನಿಮ್ ತುಪ್ಪ ಹಾಗಿದೆ, ಹೀಗಿದೆ, ನಿಮ್ ಹಾಲ್ ಅಮೃತ, ಇಷ್ಟು ಮಾಡ್ತಾ ಇದ್ದೀರಾ, ಇದು ಮಾಡ್ತಾ ಇದ್ದೀರಾ ಅಂತ. So I mean, that's what, like they just need to find their strength and maybe just take that first step and work on it, and then it will slowly lead to wherever it will go. Absolutely. Yes. ಅದೇ ಅದಕ್ಕೆ ಆಡ್ ಮಾಡಕ್ಕೆ, ಇವತ್ ನಾನು ಒಬ್ರು ಮೀಟ್ ಮಾಡಿದೆ, ಅವ್ರು ಅದೇ ಹೇಳಿದ್ರು, ನಮ್ ಡ್ರೀಮ್ಸ್ ನ ನೀವು ಫುಲ್ಫಿಲ್ ಮಾಡ್ತಿದ್ದೀರಾ ಅಂತ. ಅದೇ ನಾವ್ ಮಾಡ್ದಂಗೆ ಬೇರೆಯವ್ರಿಗೂ ನಮ್ ತರನೇ ಎಷ್ಟೊಂದು ಡ್ರೀಮ್ಸ್ ಇರುತ್ತೆ. ಆ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕಮ್ ಔಟ್. ಖಂಡಿತ. ಹಾರ್ಡ್ ವರ್ಕ್, ಡೆಡಿಕೇಶನ್ ಅಂಡ್ ಪ್ಯಾಷನ್. ಎಕ್ಸಾಕ್ಟ್ಲಿ. ಶ್ವೇತಾ, ನೀವ್ ಹೇಳಿದ್ರಿ, don't try to find something which is trendy anta. If you are passionate about it, like you 3 ladies running this beautiful venture, passion irbeku, adu dedication, hard work nimmal kaanista ide. adrinda intaha successful business na run ಮಾಡ್ತಾ ಇದ್ದೀರಾ. ಹೀಗೆ ನಿಮ್ಮ business ಸಾಕಷ್ಟು ಬೆಳಿಲಿ. ಅಮೆರಿಕಾ, ಯುರೋಪ್ ಎಲ್ಲಾ ಕಡೆ ನಿಮ್ಮ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡಿ ನಾವ್ ಕಾಯ್ತಾ ಇದೀವಿ. ಇಫ್ ಯು ಖಂಡಿತ ತುಪ್ಪ ಅಂದಾಗ ನನ್ ಬಾಯಲ್ಲಿ ನೀರ್ ಬರ್ತಾ ಇತ್ತು. ಆಹಾ, ನೀವು ಆತರ ಕಡ್ದು ಬಿಟ್ಟು ಮಾಡೋದು ತುಪ್ಪ, ಬೆಣ್ಣೆ ಕಡ್ದು. ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಒನ್ಸ್ ಯು ಟ್ರೈ ದಟ್ ಘೀ ಅಲ್ಲ, ನೀವು ವಾಪಸ್ ಯು ಕಾಂಟ್ ಗೋ ಬ್ಯಾಕ್. ಕರೆಕ್ಟ್.
ಸೊ ನಾನಂತೂ ತುಂಬಾ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗಿದ್ದೀನಿ. ನನ್ಗೆ ಬಾಯಲ್ಲಿ ಹೇಳಕ್ಕೆ ಆಗ್ತಾ ಇಲ್ಲ ಅಷ್ಟು. ನಾನು ಐಮ್ ನಾಟ್ ಕಿಡಿಂಗ್, ಜಸ್ಟ್ ಬಿಕಾಸ್ ಯು 3 ಲೇಡೀಸ್ ಆರ್ ಹಿಯರ್. ಯಾಕಂದ್ರೆ ಒಂದು ಸಣ್ಣ ಐಡಿಯಾ ಇಂದ ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತಿರೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು, ಇಟ್ಸ್ ನಾಟ್ ಜಸ್ಟ್ ಮನಿ ಮೇಕಿಂಗ್ ಅಲ್ವಾ, ಯು ಫೀಲ್ ಸ್ಯಾಟಿಸ್ಫೈಡ್ ಅಟ್ ದ ಎಂಡ್ ಆಫ್ ದ ಡೇ. ಅಂಡ್ ಪೃಥ್ವಿ, ಒಂದ್ ಏನ್, ಸಾರಿ ಐ ಕಟ್ ಯು, ಒಂದ್ ಏನ್ ನಾವೆಲ್ಲ ಅನ್ಕೊಂಡಿದೀವಿ ಅಂದ್ರೆ, ನಾವು ನಮ್ಮ ಮಕ್ಕಳಿಗೆ, ನಮ್ಮ ಅತ್ತೆ ಮಾವಂಗೆ, ನಮ್ಮ ತಾಯಿಗೆ, ನಮ್ಮ ತಂದೆ ತಾಯಿಗೆ ಕೊಡ್ತಾ ಇರೋ ಹಾಲ್ನ ವಿತೌಟ್ ಎನಿ ಡಿಫ್ರೆನ್ಸ್, ವಿ ವಾಂಟ್ ಟು ಗಿವ್ ಇಟ್ ಟು as many people as possible, you know, in Bengaluru irbodu, and the same milk. So that is our commitment towards this thing. So we have to see how it goes. ಆಮೇಲೆ ಇಲ್ಲಿ ಕೇಳ್ತಾರೋ ವೀಕ್ಷಕರಿಗೂ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಇಂಡಿಯಾದಲ್ಲಿ ಇದ್ದಾರೆ, ಅವ್ರು ದಯವಿಟ್ಟು ಬಂದು ನಮ್ಮ ಫಾರ್ಮ್ ವಿಸಿಟ್ ಮಾಡ್ಬೋದು ಎನಿ ಟೈಮ್. ಆದ್ರೆ ಸ್ಯಾಟರ್ಡೆ ಸಂಡೇ ವಿ ಆರ್ ಓಪನ್, so they can also come and visit the farm. So ಶ್ರೀನಿವಾಸ ಚೇತನ ಅಂತ ಹೇಳಿ ಒಬ್ರು ಕೇಳಿದ್ರು ಕ್ವೆಶ್ಚನ್, ಫಾರ್ಮ್ ವಿಸಿಟ್ ಮಾಡ್ಬೋದು ಅಂತ. ಖಂಡಿತ ನೀವು ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿ, ಖಂಡಿತ ಅದಕ್ಕೆಲ್ಲ ಆಪರ್ಚುನಿಟೀಸ್ ಇದೆ. ನಾನು ಬಿಫೋರ್ ಐ ಕ್ಲೋಸ್ ದ ಪ್ರೋಗ್ರಾಮ್, ಐ ವಾಂಟ್ ಟು ರೀಡ್ couple of comments that are coming in, and then one last question that is from Mr. Aditya. So Raj Banakar ಅವ್ರು ಹೇಳ್ತಾ ಇದ್ದಾರೆ, kudos to you all and your family for your great commitment in making the change ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆದಿತ್ಯ ಅವ್ರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಹೌ ವಿಲ್ A2 milk help in kids growth ಅಂತ, ಅಂದ್ರೆ ಯಾವ ರೀತಿ ಹೆಲ್ದಿ ಬೆನಿಫಿಟ್ಸ್ ಆಫ್ A2 milk ಫಾರ್ ಕಿಡ್ಸ್ ಅಂತ ಅದೊಂದು ಹೇಳ್ಬಿಟ್ರೆ. ಐ ಥಿಂಕ್ ಇದಕ್ಕೆ ನಾನ್ ಆನ್ಸರ್ ಮಾಡೋದು ಯಾಕಂದ್ರೆ ನಮ್ಮ ಮನೆಗೆ ತಗೊಳ್ತಾ ಇದ್ವಿ ಅಂತ ಹೇಳಿದ್ವಲ್ಲ ಸ್ಟಾರ್ಟಿಂಗ್, ನನ್ ಮಗಳಿಗೆ ತುಂಬಾ ಇಮ್ಯುನಿಟಿ ಕಡಿಮೆ ಇತ್ತು. ಇದೊಂದು ಲೈಫ್, ಅದಕ್ಕೆ ನಾನು ಇದನ್ನ ಹೇಳ್ತೀನಿ ಅಂದಿದ್ದು. ನಾ ಕೊಡೋದ್ ಸ್ಟಾರ್ಟ್ ಮಾಡ್ತಾ ಐ ಆಮ್ ಸೀಯಿಂಗ್ ಡಿಫ್ರೆನ್ಸ್. ಅವಳ ಇಮ್ಯುನಿಟಿ ಲೆವೆಲ್ ತುಂಬಾ ಇನ್ಕ್ರೀಸ್ ಆಗಿದೆ ಬೈ ಟಚ್. ಅದಕ್ಕೆ ತುಂಬಾ A2 milk ಅಲ್ಲಿ ಏನೇನ್ ಅಂಶ ಮಕ್ಳಿಗೆ ಬೇಕು ಅಥವಾ ದೊಡ್ಡವ್ರಿಗಾಗಿರ್ಬೋದು, ವಯಸ್ಸಾಗಿರೋರ್ಗಾಗಿರ್ಬೋದು, ಅದನ್ನ ಇರೋದ್ರಿಂದ ಆ ಮಕ್ಳಿಗೆ ಇಮ್ಯುನಿಟಿ ಪವರ್ ತುಂಬಾ ಬಿಲ್ಡ್ ಆಗ್ತದೆ. Yeah, and I think if immunity is taken care of, growth definitely will not get affected, because body nalli when we fall sick is when everything gets affected alla, whatever it is. So adanna now first address madidre rather than external things, right? Internal immunity na nam core na now strong agi itkondre everything else will be taken care. So actually customers feedback ಬರ್ತಾ ಇರುತ್ತಲ್ಲ, customers visit ಮಾಡಿದಾಗ ಅದ್ ಹೇಗಾಗಿದೆ ಅಂದ್ರೆ, ಅಲ್ಲಿ ನಾವು ಫಾರ್ಮ್ ಹೋದಾಗ ಅದೊಂದು ವೆಲ್ನೆಸ್ ಸೆಂಟರ್ ತರ ಆಗೋದು. ಹೇಳ್ಬೇಕಂದ್ರೆ ಸ್ಯಾಟರ್ಡೆ ಸಂಡೇ ನಾವು ಹೋದ್ರೆ ಬರ್ತಾರೆ, ನನ್ ಮಕ್ಳಿಗೆ ಇದಾಗಿತ್ತು, it feels very good. ಡಾಕ್ಟರ್ ಮಿಲ್ಕೆ ತಗೋಬಾರ್ದು ಅಂದಿದ್ರು, ನಿಮ್ದು ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಹಿಂದೆ ಬರ್ತಿದ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ, ಈ ತರ ಎಲ್ಲ ಹೇಳ್ತಾ ಇರ್ತಾರಲ್ಲ, ಅವಾಗ that's when you know that we are creating something very nice. ಅದಕ್ಕಂತ ನಾವು ಗೊತ್ತಿರಲ್ಲ, ಕನ್ಸ್ಯೂಮ್ ಮಾಡ್ತಿರ್ತೀವಿ, ಬಟ್ ಒಬ್ರು ಬಂದು ನಮ್ಗೆ ಹೇಳ್ದಾಗೆ actually a large chunk of our customers are actually buying our milk just for their children. ಅವ್ರ ಏನ್ ಹೇಳ್ತಾರೆ, ನಾವ್ ನಮ್ಗ್ ವಯಸ್ಸಾಗೋಗಿದೆ, ನಾವ್ ಬೆಳ್ದ್ಬಿಟ್ಟಿದೀವಿ, ನಾವ್ ಯಾವ್ದೋ ಹಾಲ್ ಕುಡ್ದು ಬೆಳ್ದಿದೀವಿ, ಆಗೋಯ್ತು, ಇವಾಗ ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಗೊತ್ತಾಗ್ಬೇಕು ಇದೇನು ಅಂತ. ಅಂಡ್ a big chunk of our customers buy only for their children. And I think somewhere this A1 thing, there is some lactose intolerance building. Nam generation alli tumba janake lactose intolerance, we have never heard of all this before alla, but still people who are lactose intolerant still drink A2 milk. And it is some people actually call and tell me that my doctor has told me not to have any dairy products, but I can have A2 milk, so I want your milk anta. Awesome. Thank you so much. ಇದು hope this answers your question, ಆದಿತ್ಯ ಅವರೇ. ಬಹಳಷ್ಟು ಜನ ನಿಮ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಕುಡೋಸ್ ಅಂತ ಹೇಳಿ. ಅಗೇನ್ really appreciate you all taking time to talk to us and inspiring us. Very very much appreciated from entire team. ಹಾಗೆ ನಮ್ಮ ಬೆಂಗಳೂರು ವಾಯ್ಸ್ ನ ಎಲ್ಲಾ ಸದಸ್ಯರಿಗೂ ತಮ್ಮ ವಿಡಿಯೋನ ಆನ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಹಾಗೆ ರವಿ ಪಾಂಗಾಲ್ ಅವ್ರಿಗೆ ಕ್ಲೋಸಿಂಗ್ ಥಾಟ್ಸ್, ಎನಿ ಕ್ಲೋಸಿಂಗ್ ಥಾಟ್ಸ್? ನಮಸ್ಕಾರ ಶ್ವೇತಾ ಅವರೇ, ದಿವ್ಯಾ ಅವರೇ ಮತ್ತೆ ಮಾನ್ಸಿ ಅವರೇ. In this world when they say scared cows make the best hamburgers,
ನೀವು taking care of those, cows so well. And I'm sure all these cows are thanking you every day for the way you treat them. And also on the community side, we are what we eat. Everybody know that we are what we eat, and you giving the right kind of milk. ಈಗ ಏನು ಅಂದ್ರೆ ಎಲ್ಲ ಮಿಲ್ಕ್ ಅಲ್ಲಿ ಏನೇನೆಲ್ಲ ಆಡ್ ಮಾಡಿರ್ತಾರೆ, ಬಟ್ ನಿಮ್ದು A2 ಮಿಲ್ಕ್ ಅಲ್ಲಿ I see that it's absolutely pure, organic, and nothing being added. I'm sure the community also is thanking you. So there are two folds where you are being blessed, both from the animal side and the community. Good work. Thanks for coming. And on behalf of Bengaluru Voice, ನಾವು ನಿಮ್ಗೆಲ್ಲ ತುಂಬಾ ಧನ್ಯವಾದಗಳು ಹೇಳ್ತಾ, we will see you soon and wish you all the best. Thank you. Thank you so much. Thank you so much. One quote from Isiri Farms: if it's not healthy, then it's not food, alva? It's not food. Yes. Yeah. Thank you so much again. Thank you so much. It was a pleasure. Thank you so much for hosting us. ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ದಿವ್ಯಾ, ಅಂಡ್ ಥ್ಯಾಂಕ್ ಯು ಮಾನ್ಸಿ ಅವರೇ. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಜೊತೆ ಇದ್ರು ಐಸಿರಿ ಫಾರ್ಮ್ಸ್ ನ ಫೌಂಡರ್ಸ್ ಅಂಡ್ ಆಪರೇಷನ್ಸ್ ಲೀಡ್. ನೀವು ಕೂಡ ಬೆಂಗಳೂರಿಗೆ ಹೋದ್ರೆ, ಬೆಂಗಳೂರಿಗೆ ವಿಸಿಟ್ ಮಾಡಿದ್ರೆ ಅಥವಾ ಬೆಂಗಳೂರಲ್ಲಿ ಇದ್ರೆ ಖಂಡಿತ ಐಸಿರಿ ಫಾರ್ಮ್ಸ್ಗೆ ಒಂದು ವಿಸಿಟ್ ಹಾಕಿ ಬನ್ನಿ. ಹೇಗಿದೆ, ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಖಂಡಿತ ನೋಡ್ಕೊಂಡ್ ಬನ್ನಿ. ಮುಂದಿನ ವಾರ ಇದೇ ರೀತಿ ಮತ್ತೊಬ್ಬ ಮಹಿಳಾ ಸಾಧಕರನ್ನ ನಿಮ್ಮ ಮುಂದೆ ಕರ್ಕೊಂಡ್ ಬರ್ತೀವಿ. ಅಲ್ಲಿ ತನಕ ನಿಮ್ಮ ಮನಸ್ಸಲ್ಲಿ ರಾರಾಜಿಸ್ತಿರ್ಲಿ ಬೆಂಗಳೂರು ವಾಯ್ಸ್. ಲಿಸನ್ ಟು ಯುವರ್ ಹಾರ್ಟ್. ಆಲಿಸು ಗೆಳೆಯನ ಹೃದಯದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳೆದೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್. Bengaluru Voice. Listen to your heart.